ಮಕ್ಕಳ ಊಟಕ್ಕೂ ಆಧಾರ್ ಕಾರ್ಡ್ ವಿಶೇಷ ಚರ್ಚೆಗೆ ಸ್ವಾಗತ. ನಾನು ಲಕ್ಷ್ಮಣ ಹುಗಾರ್. ಹೌದು, ನಿಮ್ಮ ಮಕ್ಕಳು ಯಾವುದಾದ್ರೂ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದರೆ, ಅದು 1ನೇ ತರಗತಿಯಿಂದ 7ನೇ ತರಗತಿವರೆಗೆ ಓದ್ತಾ ಇದ್ದರೆ, ಇನ್ನು ಮುಂದೆ ನಿಮ್ಮ ಮಕ್ಕಳೇ ಆಧಾರ್ ಕಾರ್ಡನ್ನು ಪಡೆಯಲೇಬೇಕು. ಆಧಾರ್ ಕಾರ್ಡ್ ತಗೊಂಡು ಹೋದರೆ ಮಾತ್ರ ಮಧ್ಯಾಹ್ನದ ಬಿಸಿ ಊಟ ಸಿಗುತ್ತೆ. ಸೊ ಇಂಥದ್ದೊಂದು ಹೃದಯಹೀನ ಅಮಾನವೀಯವಾದಂಥ ನೀತಿಯನ್ನು ಅಥವಾ ಹೊಸ ರೂಲ್ಸನ್ನು ತರೋಕ್ಕೆ ಕೇಂದ್ರ ಸರ್ಕಾರ ಈಗಾಗಲೇ ತೀರ್ಮಾನ ಕೈಗೊಂಡಿದೆ. ಜೂನ್ 30 ಒಳಗಡೆ ನಿಮ್ಮ ಮಕ್ಕಳು, ಅಂದರೆ ದೇಶದ ಒಟ್ಟು 10,16,00,000 ಮಕ್ಕಳು ಈ ಒಂದು ಯೋಜನೆಯಲ್ಲಿ ಈಗಾಗಲೇ ಮಧ್ಯಾಹ್ನದ ಬಿಸಿ ಊಟವನ್ನು ಮಾಡ್ತಾ ಇದ್ದಾರೆ. ಮಧ್ಯಾಹ್ನದ ಬಿಸಿ ಊಟಕ್ಕಾಗಿಯೇ ಬರ್ತಕ್ಕಂಥ ಕೋಟ್ಯಾಂತರ ಮಕ್ಕಳು ಈ ದೇಶದಲ್ಲಿದ್ದಾರೆ. ಅದು ಆದಿವಾಸಿಗಳಿರ್ಬೋದು, ಅಲೆಮಾರಿಗಳಿರ್ಬೋದು, ದೀನದಲಿತರು ಮತ್ತು ಹಿಂದುಳಿದ ಅತ್ಯಂತ ಎಲ್ಲ ಜಾತಿಯ ಬಡವರ ಮಕ್ಕಳು ಇವತ್ತು ಸರ್ಕಾರಿ ಶಾಲೆಗಳನ್ನೇ ಆಶ್ರಯಿಸಿದ್ದಾರೆ. ಯಾಕಂತಂದರೆ ಖಾಸಗಿ ಶಾಲೆಗಳಂದ್ರೆ ಬಡವರ ರಕ್ತ ಇರ್ತಕ್ಕಂಥ ಸಂಸ್ಥೆಗಳು, ಅಲ್ಲಿ ಇವತ್ತು ಬಿಸಿ ಊಟದ ಪ್ರಶ್ನೆ ಬರೋದಿಲ್ಲ. ಸೊ ಯಾವ ಸರ್ಕಾರಿ ಶಾಲೆಗಳಿದ್ದಾವೆ ಅದು ಶಿಕ್ಷಣದ ಹಕ್ಕನ್ನು ಉಳಿಸುವಂಥ ಶಾಲೆಗಳು. ಅಂಥ ಶಾಲೆಗಳಲ್ಲಿ ಓದುವಂಥ 12 ಕೋಟಿ 13 ಕೋಟಿ ಅಂತ ಅಷ್ಟು ಮಕ್ಕಳಿಗೆ ಇವತ್ತು ಮಧ್ಯಾಹ್ನದ ಬಿಸಿ ಊಟ ತಟ್ಟೆ ಜೊತೆಗೆ ಆಧಾರ್ ಕಾರ್ಡನ್ನು ಕೂಡ ತೋರಿಸಬೇಕಾಗಿದೆ. ಸೊ ಈ ಒಂದು ವ್ಯವಸ್ಥೆಯನ್ನು ತರಕ್ಕೆ ಹೊರಟಂಥ ಕೇಂದ್ರದ ಸರ್ಕಾರದ ನಿಲುವನ್ನು ಇವತ್ತು ದೇಶಾದ್ಯಂತ ಸಂಘಟನೆಗಳು, ಕೆಲವು ರಾಜಕೀಯ ಪಕ್ಷಗಳು ವಿರೋಧ ಮಾಡ್ತಾ ಇದ್ವು. ಆದರೆ ಯಾಕೋ ಈ ವಿಚಾರದಲ್ಲಿ ಅಂಥ ಪ್ರಮಾಣದ ಒಂದು ವ್ಯಾಪಕವಾದಂಥ ಚರ್ಚೆ ಆಗ್ತಾ ಇಲ್ಲ. ಆ ಕಾರಣಕ್ಕಾಗಿ ಈ ಚರ್ಚೆಯನ್ನು ತರ್ತಾ ಇದ್ದೀನಿ. ಮಕ್ಕಳ ಊಟಕ್ಕೂ ಆಧಾರ್ ಕಾರ್ಡ್. ವಿಚಿತ್ರ ಹೇಗಿರುತ್ತೆ ನೋಡಿ, ಅಂದರೆ ಯಾವ ಹಿಂದಿನ UPA ಸರ್ಕಾರ ಆಧಾರನ ತಂದಾಗ ಭಾಳ ದೊಡ್ಡ ಪ್ರಮಾಣದಲ್ಲಿ ವಿರೋಧ ಮಾಡಿದ್ದೇ ಈಗಿನ BJP ಸರ್ಕಾರ. BJP ಆಗ ಪ್ರತಿಪಕ್ಷದಲ್ಲಿದ್ದಾಗ ಇದೊಂದು ದೊಡ್ಡ ಸ್ಕ್ಯಾಮ್ ಇದೆ, ಇದು ನಮ್ಮ ದೇಶದ ಸೀಕ್ರೆಸಿಯನ್ನು ಹೊರಗಡೆ ಹೋಗುತ್ತೆ, ವ್ಯಕ್ತಿಗತವಾದಂಥ ಮಾಹಿತಿಗಳನ್ನು ಯಾಕೆ ನಾನು ಹೇಳಬೇಕು, ಇದು ನನ್ನ ವೈಯಕ್ತಿಕವಾದಂಥ ಖಾಸಗಿ ಮಾಹಿತಿಗಳನ್ನು ಹೇಳುವ ಅಗತ್ಯ ಇಲ್ಲ, ಅದು ಅವರವರ ವೈಯಕ್ತಿಕವಾದಂಥ ನಿಲುವು ಅನ್ನುವಂಥ ಮಾತನ್ನು ಹೇಳ್ತಾ ಇತ್ತು. ಇವತ್ತು ಕೇಂದ್ರದ ನರೇಂದ್ರ ಮೋದಿ ಸರ್ಕಾರ ಪ್ರತಿಯೊಂದು ಯೋಜನೆಗೂ ಕೂಡ ಈ ಆಧಾರ್ ಕಾರ್ಡನ್ನು ಇವತ್ತು ಲಿಂಕ್ ಮಾಡ್ತಾ ಹೋಗ್ತಾ ಇದೆ. ಆದರೆ ಹಣೆ ಬರ ಪರಿಸ್ಥಿತಿ ಏನಂತಂದರೆ, ನೀವು ಉದ್ಯೋಗ ಖಾತ್ರಿಗೆ ಮಾಡಿದಿರಾ ಓಕೆ, ರೈಲ್ವೆ ಟಿಕೆಟ್ಗೆ ಮಾಡಿದಿರಾ ಓಕೆ, ಆದಮೇಲೆ EPFಗೆ ಮಾಡಿದಿರಾ ಓಕೆ, ಆಮೇಲೆ ಟ್ಯಾಕ್ಸ್ಗೆ, ರೇಷನ್ ಕಾರ್ಡ್ಗೆ, BPL, ಪ್ರತಿಯೊಂದು ಗ್ಯಾಸು ಸಬ್ಸಿಡಿ ಇರ್ತಕ್ಕಂಥ ಸ್ಕೀಮ್ಗಳು, ಡೈರೆಕ್ಟು ಏನೋ ಅಮೌಂಟ್ ಟ್ರಾನ್ಸ್ಫರ್ ಆಗ್ತಕ್ಕಂಥ ಸ್ಕೀಮ್ಗಳಿದ್ದಾವೆ, ಅವಕ್ಕೆ ಓಕೆ. ಆದರೆ ಬ್ಯಾಂಕ್ ಟ್ರಾನ್ಸಾಕ್ಷನ್ ಪ್ರತಿಯೊಂದಕ್ಕೂ ಕೂಡ ಇವತ್ತು ಅಪ್ಲೈ ಆಗಿದೆ. ಆದರೆ ಮಕ್ಕಳು ಮಧ್ಯಾಹ್ನ ಬಿಸಿ ಊಟ ಏನೋ ಒಂದು ಸ್ಕೀಮ್ ಇದೆ, ಅದು ನಮ್ಮ ಸಂವಿಧಾನಬದ್ಧ ಒಂದು ಈಗಾಗಲೇ ನಾವೇ ಅಳವಡಿಸ್ಕೊಳ್ಳೋಂಥ ಒಂದು ಕಾಯ್ದೆ ಕೂಡ ಇದೆ, ಆಹಾರ ಭದ್ರತಾ ಕಾಯ್ದೆ. ಸೊ ಇದರ ಅಡಿಯಲ್ಲಿ ಬರ್ತಕ್ಕಂಥದ್ದು, ಅದರಲ್ಲಿ ಭ್ರಷ್ಟಾಚಾರ ಆಗ್ತಾ ಇದೆಯಾ ತಡೆಯೋಕ್ಕೆ ನಮ್ಮಲ್ಲಿ ಕಾನೂನುಗಳಿಲ್ವ, ಸಂಸ್ಥೆಗಳಿಲ್ವ, ಅದರಲ್ಲಿ ಪಾರದರ್ಶಕತೆ ಇಲ್ವಾ, ಅದಕ್ಕೂ ಕೂಡ ಅವಕಾಶಗಳಿದ್ದಾವೆ. ಹಾಗಾದರೆ ಫಂಡ್ ಮಿಸ್ಯೂಸ್ ಆಗ್ತಾ ಇದೆಯಾ, ಅದನ್ನು ತಡೆಯೋಕ್ಕೆ ಜೈಲಿಗೆ ಹಾಕೋಂಥ ಅವಕಾಶಗಳಿದ್ದಾವೆ. ಇವೆಲ್ಲವೂ ಇದ್ದರೂ ಕೂಡ ಕೇಂದ್ರ ಸರ್ಕಾರದ ಈ ಒಂದು ಗುಮಾನಿಯ ನಡೆ ಇದೆಯಲ್ಲ, ಎಲ್ಲೋ ಒಂದು ಕಡೆ ಬರ್ತಾ ಇಂಥ ಯೋಜನೆಗಳನ್ನು ಖಾಸಗೀಕರಣಗೊಳಿಸುವಂತೆ ಏನಾದರೂ ಹುನ್ನಾರ ಇದೆಯಾ ಅನ್ನೋಂಥ ಅನುಮಾನ ಇದೆ. ಸೊ ಹಾಗಾದರೆ ನಾವಿವತ್ತು ಚರ್ಚೆಯನ್ನು ಮಾಡೋಕ್ಕೆ ಹೊರಟಿದ್ದೀನಿ. ಬಹಳಷ್ಟು ಜನ ಇದರ ಈ ಕ್ಷೇತ್ರದಲ್ಲಿ ಒಂದು ಅಧ್ಯಯನ ಮಾಡಿದಂಥವ್ರು, ಸಂಘಟನೆ ಮಾಡಿದಂಥವ್ರು, ಹೋರಾಟವನ್ನು ಮಾಡ್ಕೊಂಡಿದ್ದರ ತಪ್ಪು ಒಪ್ಪುಗಳನ್ನು ಹೇಳ್ತಾ ಬಂದಂಥವ್ರು ಇದ್ದಾರೆ. ಜೊತೆಗೇ ಇವತ್ತು ನಾನು ಕೇವಲ ಗಣ್ಯರನ್ನ ಕರೆಸಿ, ಅನುಭವಿಗಳನ್ನು ಕರೆಸಿ ಚರ್ಚೆ ಅಷ್ಟೇ ಮಾಡ್ತಾಯಿಲ್ಲ. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ, ಬೇರೆ ಬೇರೆ ಕಡೆಗಳಲ್ಲಿ ನಾವು ಕೂಡ ಇವತ್ತು ಅಲ್ಲಿಯವರನ್ನು, ಸಾರ್ವಜನಿಕರನ್ನು, ಮಕ್ಕಳನ್ನು, ಆ SDMCಯ ಚೀಫ್ ಮುಖ್ಯಸ್ಥರುಗಳನ್ನು, ಅಲ್ಲಿ ಅಡುಗೆ ಮಾಡ್ತಕ್ಕಂಥವ್ರನ್ನ, ಟೀಚರ್ಸ್ಗಳನ್ನು ಕೂಡ ಮಾತಾಡಿಸಿದ್ವಿ. ಭಾಳಷ್ಟು ಜಿಲ್ಲೆಗಳಿಂದ ಆ ಒಂದು ಪ್ರತಿಕ್ರಿಯೆ ಕೂಡ ಬಂದಿದ್ದಾವೆ. ಸೊ ಒಂದೊಂದಾಗಿ ಅದನ್ನು ನೋಡ್ತಾ ಆಮೇಲೆ ನಾನು ಚರ್ಚೆ ಶುರು ಮಾಡ್ತೀನಿ. ರಾಜ್ಯದ ಒಂದಷ್ಟು ಜಿಲ್ಲೆಗಳನ್ನು ಆಯ್ಕೆ ಮಾಡ್ಕೊಂಡು ಅಲ್ಲಿ ಬಂದಂಥ ಪ್ರತಿಕ್ರಿಯೆಗಳು ಒಂದೊಂದಾಗಿ ನೋಡ್ತಾ ಬರೋಣ. ಮಾಡಿರ್ತಕ್ಕಂಥ ಬಿಸಿ ಊಟಕ್ಕೆ ಆಧಾರ್ ಕಾರ್ಡ್ ಕಡ್ಡಾಯ ಮಾಡ್ಯಾರ. ಇದು ಒಂದು ಮಕ್ಕಳಿಗೆ ಒಂದು ಅನ್ಯಾಯ ಮಾಡ್ತಕ್ಕಂಥ ಕೆಲಸ. ಅಂತಂದರೆ ಕೆಲವರು ಬಡವ್ರ ಮಕ್ಕಳು ಇರ್ತಾರೆ, ಅನಕ್ಷರಸ್ಥರ ಮಕ್ಕಳು ಇರ್ತಾರೆ, ಅವರಿಗೆ ಆಧಾರ್ ಕಾರ್ಡ್ ಬಗ್ಗೆ ಮಾಹಿತಿನೇ ಇರೋಂಗಿಲ್ಲ. ಅದು ಮತ್ತು ಆಧಾರ್ ಕಾರ್ಡ್ ಇವತ್ತು ತಗೊಂಡ್ರೆ 3-4 ತಿಂಗಳು 6 ತಿಂಗಳು ಪ್ರೊಸೀಜರ್ ಅದ. ಅದಕ್ಕಾಗಿ ಈ ಆಧಾರ್ ಕಾರ್ಡ್ ಕಡ್ಡಾಯವನ್ನು ಹಿಂತೆಗೆದುಕೊಂಡು ಕೂಡಲೇ ಮೊದಲು ಯಾವ ರೀತಿ ಸರಳವಾಗಿ ಎಲ್ಲರಿಗೆ ಬಿಸಿ ಊಟ ಮಕ್ಕಳು, ಎಲ್ಲ ಶಾಲಾ ಮಕ್ಕಳಿಗೆ ಬಿಸಿ ಊಟ ಕೊಡ್ತಿದ್ರು, ಅದೇ ರೀತಿ ಕೊಡಬೇಕಂತೇಳಿ ನಮ್ಮ ಒಂದು ಒತ್ತಾಯ. ಒಂದು ಒಳ್ಳೆಯ ಬಿಸಿ ಊಟ ಒಂದು ಬಡ ಮಕ್ಕಳಿಗೆ ಒಂದು ಒಳ್ಳೆಯ ಯೋಜನೆ ಅದ. ಈ ಯೋಜನೆಪ್ಪ ಅಂತಂದ್ರೆ ಇದೇ ರೀತಿ ಸರಳವಾಗಿ ಮುಂದುವರ್ತಾರಪ್ಪ ಅಂತ ರಾಜ್ಯ ಸರ್ಕಾರಕ್ಕೂ ಒಂದು ಒಳ್ಳೆಯ ಹೆಸರು ಬರ್ತದೆ, ಕೇಂದ್ರ ಸರ್ಕಾರಕ್ಕೂ ಒಳ್ಳೆಯ ಹೆಸರು ಬರ್ತದೆ. ಅದಕ್ಕೆ ಈ ಆಧಾರ್ ಕಾರ್ಡ್ ಕಡ್ಡಾಯ ಯೋಜನೆಪ್ಪ ಅಂದ್ರೆ ಕೂಡಲೇ ಹಿಂಪಡೆದು ಮೊದಲನೇ ಯಾವ ರೀತಿ ಇತ್ತು ಅದೇ ರೀತಿ ಅನ್ನೋದು ಮುಂದುವರ್. ಆಧಾರ್ ಕಾರ್ಡ ಸಣ್ಣ ಹುಡುಗರ ಸಲುವಾಗಿ ಮಾಡಿದ್ದು ತಪ್ಪು. ಗೌರ್ಮೆಂಟ್ ಸಣ್ಣ ಹುಡುಗರಿಗೆ ಊಟ ಶಾಲೆಗೆ ಬರ್ತಕ್ಕಂಥ ಮಕ್ಕಳಿಗೆ ಊಟ ಕೊಡಬೇಕು. ಆಧಾರ್ ಕಾರ್ಡ್ ತೋರಿಸಿದ್ರೆ ಊಟ ಕೊಡ್ತೀನಿ ಅನ್ನೋದು ಸರ್ಕಾರ ಮಾಡಿದ್ದು ತಪ್ಪು. ಮೊದಲ ಊಟ ಶಾಲೆಗೆ ಬರೋರಿಗೆ ಅಷ್ಟೇ ಊಟ ಕೊಡ್ತಿದ್ರು, ಅದು ತಪ್ಪಿದ್ದಿದ್ದಿಲ್ಲ. ಈಗ ಮಾಡಿದ್ದು ತಪ್ಪು. ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಮಾಡಿದ್ದು ಸಣ್ಣ ಹುಡುಗರಿಗೆ ಮಾಡಿದ್ದು ತಪ್ಪಿದೆ. ಆಮೇಲೆ ಸರಿಯಾಗಿ ಆಧಾರ್ ಕಾರ್ಡ್
ಸಬ್ಮಿಟ್ ಮಾಡಿದ್ರೂ ಬರ್ತಾ ಇಲ್ಲ. ಅದು ಭಾಳ ತಪ್ಪಾಗಿದೆ. ಕೇಂದ್ರ ಸರ್ಕಾರದಿಂದ ಆದೇಶ ಮಾಡ್ಯವ್ರೆ, ಏನು ಆಧಾರ್ ಕಾರ್ಡ್ ಇರಬೇಕು, ಆಧಾರ್ ಕಾರ್ಡ್ ಇದ್ದರೆ ಮಕ್ಕಳಿಗೆ ಅನ್ನ ಹಾಕ್ತೀರಿ ಅಂತ. ಈಗ ಹಿಂದೆ ಇದ್ದಂಥ ಸರ್ಕಾರ ಆಧಾರ್ ಕಾರ್ಡು ಇಲ್ಲ, ಮಕ್ಕಳಿಗೆ ಯಾವುದು ಇಲ್ದ್ರೆ ಅನ್ನ ಕೊಟ್ಕೊಂಡ್ಬಂದ್ರು. ಇವನು ಮೋದಿಕ್ಯ ಮದುವೆ ಆಗಿ ಮಕ್ಕಳಾಗಿ ಸಂಸಾರ ಇದ್ದಿದ್ರೆ ಈಗ ಕಷ್ಟ ಸುಖ ಗೊತ್ತಿರೋದು. ಅವನಿಗೆ ಮದುವೆನೂ ಇಲ್ಲ, ಮಕ್ಕಳು ಇಲ್ಲ. ಆ ಏನು ಯೋಗ್ತಿ ಇಲ್ದಂಥವನ್ಗ ಸಂಸಾರ ಕೊಟ್ಟು ಏನು ಗೊತ್ತಾಗ್ತದ ಅವನ್ಕ? ಹಳ್ಳಿ ಜನ ಪಾಪ ಬಡವ್ರ ಮಕ್ಕಳು ಅಲ್ಲ, ಬಡವ್ರ ಮಕ್ಕಳು ಅನ್ನ ಇಲ್ದಲ್ಲ ನೀರು ಅಲಿತಾರೆ. ಇವಾಗ ಆಧಾರ್ ಕಾರ್ಡ್ ಲಿಂಕ್ ಬೇಕಂದ್ರೆ ಆಧಾರ್ ಕಾರ್ಡ್ ಮಾಡ್ಸೋಕಿನ್ನ 20 ದಿವಸ ತಿಂಗಳಾಗ್ತದೆ. ಅನ್ನವ್ರಿಗೆ ಏನು ಮಾಡೋದು ಮಕ್ಕಳನ್ನ? ನಾನು ಈ ಒಂದು ವಿಷಯನ ಖಂಡಿಸ್ತೀನಿ. ಯಾಕೆ ಅಂತಂದರೆ ಮಕ್ಕಳಿಗೆ ಆಧಾರ್ ಕಾರ್ಡು ಅಗತ್ಯ ಇದೆ, ಬಟ್ ಊಟ ಹಾಕೋದಕ್ಕೆ ಅಗತ್ಯ ಅಂತ ನಾನು ಹೇಳೋಕ್ಕಾಗಲ್ಲ. ಯಾಕೆ ಅಂದರೆ ಅದು ಒಂಥರ ಅಷ್ಟೊಂದು ಸಮಂಜಸ ಅಲ್ಲ ಅನಿಸುತ್ತೆ. ಬೇಕಾಗೂ ಇಲ್ಲ ಅನ್ಕೋತೀನಿ. ಊಟ ಹಾಕೋದು ಮಾಮೂಲಿ ಏನು ಸಮ್ಮರಲ್ಲೂ ಹಾಕಬೇಕು, ಇಲ್ಲ ಮಾಮೂಲಿನೂ ಹಾಕಬೇಕು, ನಿಜ ಒಪ್ಕೋತೀನಿ. ಬರಗಾಲ ಇದೆ, ಊಟ ಹಾಕೋಣ. ಬಟ್ ಆಧಾರ್ ಕಾರ್ಡ್ ಮಾತ್ರ ನಾಟ್ ನೆಸೆಸರಿ. ಬಟ್ ಇದು ತೊಂದರೆನೇ ಅನಿಸುತ್ತೆ, ಎಲ್ಲರಿಗೂ ತೊಂದರೆನೇ. ಹೌದು, ಆಧಾರ್ ಕಾರ್ಡ್ ಅಗತ್ಯ ಇಲ್ಲ. ಆಧಾರ್ ಕಾರ್ಡ್ ಬೇರೆ ಎಲ್ಲ ವಿಷಯಕ್ಕೂ ಬೇಕು. ಹೌದು, ಪ್ರತಿಯೊಂದಕ್ಕೂ ಬೇಕು. ಬಿಸಿ ಊಟದ ವ್ಯವಸ್ಥೆಯನ್ನು ಮಾಡುವಾಗ ಸರ್ಕಾರ ಒಂದು ಕಾನೂನು ಹೇಳ್ತದೆ, ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಬೇಕಂತ. ಆದರೆ ಬಹುಶಃ ಸಣ್ಣ ಮಕ್ಕಳು ತಮ್ಮ ಪುಸ್ತಕ ಪಾಠ್ಯ ಮರೆತು ಬರುವಂಥ ಟೈಮ್ನಾಗ ಕಡ್ಡಾಯವಾಗಿ ಆಧಾರ್ ಕಾರ್ಡ್ ತರೋದು ಆಗೋದಿಲ್ಲ. ಆ ಮಗು ಆಧಾರ್ ಕಾರ್ಡ್ ತರದೇ ಹೋದ ಪಕ್ಷದಲ್ಲಿ ಆ ಮಗು ಏನು ಸ್ಕೂಲ್ನೊಳಗೆ ಊಟ ಮಾಡಲಾದ ಉಪವಾಸ ಇರುವಂಥ ಪರಿಸ್ಥಿತಿ ಬರ್ತದೆ. SDMC ಸದಸ್ಯರಾಗಿ ಮಾತಾಡೋದೇನೆಂದರೆ, ನಮ್ಮ ಸ್ಕೂಲ್ನಲ್ಲಿ ಸಾವಿರಾರು ಮಕ್ಕಳು ವಿದ್ಯಾಭ್ಯಾಸಕ್ಕೆ ಬರ್ತಾರೆ. ವಿದ್ಯಾಭ್ಯಾಸಕ್ಕೆ ಬರುವಂಥ ವಿದ್ಯಾರ್ಥಿಗಳಿಗೆ ಬಿಸಿ ಊಟದ ವ್ಯವಸ್ಥೆಯಲ್ಲಿ ಆಧಾರ್ ಕಾರ್ಡ್ ಕಡ್ಡಾಯ ಅನ್ನುವಂಥ ವಿಷಯ ಬಹುಶಃ ಭಾಳ ತೊಂದರೆ ಆಗ್ತದೆ ಎಲ್ಲ ವಿದ್ಯಾರ್ಥಿಗಳಿಗೆ. ಸರ್, ಸರ್ಕಾರ ಮಾಡಿರೋ ಯೋಜನೆ ದಟ್ ಈಸ್ ಓಕೆ. ಆದರೆ ನಮ್ಮ ಪ್ರಾಥಮಿಕ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ, ಆಮೇಲೆ ಕಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಮಾಧ್ಯಮ, ಈ ಪ್ರೈಮರಿ ಮಾಧ್ಯಮದಲ್ಲಿ ಓದ್ತಿರೋಂಥ ಮಕ್ಕಳಿಗೆ ತನ್ನ ಪಠ್ಯಗಳನ್ನೇ ಜೊತೆಯಲ್ಲಿ ತರ್ತಕ್ಕಂಥ ಇನ್ನೂ 20% ಮಕ್ಕಳಿಗೆ ಆ ಅವೇರ್ನೆಸ್ಸೇ ಬೆಳೆದಿಲ್ಲ ಕೆಲವು ಶಾಲೆಗಳಲ್ಲಿ. ಅಂಥದ್ರಲ್ಲಿ ಈ ಮಗು ಪ್ರತಿದಿನ ಅದನ್ನು ತೊಗೊಂಬಂದು ನಾನು ಊಟ ಮಾಡಬೇಕು ಅನ್ನತಕ್ಕಂಥ ಹಂಬಲದಲ್ಲಿ ಅದು ಬಂದಾಗ ಅದು ಸ್ವಲ್ಪ ಮಗು ಫೀಲ್ ಮಾಡ್ಕೊಳ್ಳುತ್ತೆ ಸರ್. ಯಾಕೆ ಅಂದರೆ ನಾವೆಲ್ಲದಕ್ಕೂ ಆಧಾರ ಲಿಂಕ್ ಮಾಡಿದ್ದೀವಿ. ಶಾಲೆನಲ್ಲಿ ಆಧಾರ STS ಮಾಡಿ ಚೈಲ್ಡ್ ಲಿಂಕನ್ನು ತಗೊಂಡಿರೋದ್ರಿಂದ ಮಧ್ಯಾಹ್ನದಲ್ಲಿ ಅದು ಆಧಾರದ ಒಂದು ಅವಶ್ಯಕತೆ ಇಲ್ಲ ಅಂತ ನನಗನ್ಸುತ್ತೆ ಸರ್. ಮಕ್ಕಳಾತಿ ಸಮಯದಲ್ಲೂ ಕೂಡ ನಾವು ಇದನ್ನು ಆಧಾರವನ್ನು ಪಡೆದಿರ್ತೀವಿ, ಆಗಲೇ ಮಗುವಿನಿಂದ ತಗೊಂಡಿರ್ತೀವಿ. ಹಾಗಿದ್ದಾಗ ಹೆಡ್ ಆಫ್ ದ ಇನ್ಸ್ಟಿಟ್ಯೂಟ್ನಲ್ಲಿ ಒಬ್ಬ ಮುಖ್ಯಸ್ಥರು ಎಲ್ಲ ದೃಢೀಕರಣಗಳನ್ನು ತಗೊಂಡಿದ್ದಾಗ ಮಧ್ಯಾಹ್ನದಲ್ಲಿ ಅದನ್ನು ತೋರಿಸಿ ಊಟ ಮಾಡೋ ಅಂಥ ಅಗತ್ಯತೆ ಇಲ್ಲ ಅಂತ ನನ್ನ ಭಾವ. ಮಕ್ಕಳಿಗೆ ಇದನ್ನು ಆಧಾರ್ ಕಾರ್ಡನ್ನು ಪ್ರತಿದಿನವೂ ತರುವಂಥ ಅವಶ್ಯಕತೆ ಏನಿಲ್ಲ. ಅದ್ರ ಬಗ್ಗೆ ಅವು ಅದನ್ನು ಜವಾಬ್ದಾರಿಯುತವಾಗಿ ಇಟ್ಕೊಳ್ತಕ್ಕಂಥ ವ್ಯವಸ್ಥೆನೂ ಅವಕ್ಕೆ ಇರುವುದಿಲ್ಲ. ಆದ್ದರಿಂದ ಒಂದು ಸಾರಿ ಎನ್ರೋಲ್ಮೆಂಟ್ ಆದಮೇಲೆ ಅದನ್ನು ತರುವಂಥ ಅವಶ್ಯಕತೆ ಇಲ್ಲ. ಸರ್ಕಾರ ಪ್ರತಿದಿನವೂ ತರಬೇಕು ಅಂತ ಹೇಳ್ತಕ್ಕಂಥದ್ದು ಅದು ಅನವಶ್ಯಕ ಅಂತ ನನ್ನ ಅಭಿಪ್ರಾಯ ನಾನು ಹೇಳ್ತಿದ್ದೀನಿ. ಸರ್ಕಾರ ಬಿಸಿ ಊಟದ ಬಗ್ಗೆ ಆಧಾರ್ ಕಾರ್ಡ್ ಬೇಕಂತಂದು ಇದು ಮಾಡೋಕ್ಕಂತದಲ್ರಿ. ಈಗ ಸಾಲಿ ಬರೋದ ಒಂದು ಇದಾಗುತ್ತಾ, ಇದ್ರಾಗ ಆಧಾರ್ ಕಾರ್ಡ್ ತೊಂಬರೋದು ಅಂದ್ರೆ ಇದಾಗತ್ತೆ. ಅದ್ರ ಬದ್ಲಿ ಹೊಸ ಸಲುವಾಗಿ ಹೊಸ ರೂಲ್ಸ್ ತಂದ್ರೆ ಇದಾಗುತ್ತೆ. ಇದು ಆಧಾರ್ ಕಾರ್ಡ್ ತೊಂಬರೋದು ಕಡ್ಡಾಯನ ಹಿಂಗೆ ಮಾಡಿದ್ರೆ ಭಾಳ ತೊಂದರೆ ಆಗುತ್ತೆ ಅಂತ. ತೊಂಬರೋದಂದ್ರೆ ಆಗಲ್ಲ, ಅದು ಕಳೀತಪ್ಪ ಅಂದ್ರೆ ಮತ್ತೆ ಮಾಡು. ಲಿಂಕ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಲಿ. ಆಧಾರ್ ಒರಿಜಿನಲ್ ತೊಗೊಂಡು ಬಂದು ಇಲ್ಲಿ ಊಟ ಕೊಡಿ ಅಂತ ರೇಷನ್ ಕಾರ್ಡ್ ತೊಗೊಂಡು ಬಂದು ಯಾವ ರೀತಿ ರೇಷನ್ ಅಕ್ಕಿ ತೊಗೊಂಡು ಹೋಗ್ತೀವಿ ಆ ರೀತಿ ಬಿಸಿ ಊಟಕ್ಕೂ ಸಹಿತ ಮಾಡಿದರೆ ಮಕ್ಕಳಿಗೆ ಅದು ಕಳೆದೋತಂತಂದರೆ ಏನು ಮಾಡ್ಬೇಕು ಅವರು? ಇವೆಲ್ಲ ಸ್ವಲ್ಪ ಭಾಳ ತೊಂದರೆಗಳಿದೆ. ಈ ತೊಂದರೆಗಳನ್ನು ಬಗೆಹರಿಸ್ಬೇಕಪ್ಪ ಅಂದರೆ ಸರ್ಕಾರ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಳ್ಳಿ, ಶಾಲೆ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ಕೊಳ್ಳಿ. ಎಷ್ಟೋ ಶಾಲೆಗಳು ಇವತ್ತು ಯಾವುದೇ ಥರದ ಕನ್ನಡ ಶಾಲೆಗಳು, ಸರ್ಕಾರಿ ಶಾಲೆಗಳು ಅಂದರೆ ಮಕ್ಕಳನ್ನು ಸೇರ್ಸೋಕ್ಕೆ ಪಾಲಕರು ಹಿಂದೆ ಮುಂದೆ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂಥ ಪರಿಸ್ಥಿತಿಯಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಗಳನ್ನು ಈ ಥರ ಯೋಜನೆಗಳನ್ನು ಮಾಡಿ ಮಕ್ಕಳು ಶಾಲೆಗೆ ಬರಲಾರ್ದ ರೀತಿಯಲ್ಲಿ ಮಾಡ್ತಕ್ಕಂಥ ಒಂದು ಸರ್ಕಾರದ ಈ ನೀತಿಯನ್ನು ನಾವು ಖಂಡಿಸ್ತೀವಿ. ಈ ಆಧಾರ್ ಕಾರ್ಡ್ ಯೋಜನೆ ಅಂದ್ರೆ ಪ್ರತಿದಿನ ಆಧಾರ್ ಕಾರ್ಡ್ ಯೋಜನೆ ತಂದ್ರೆ ಮಾತ್ರ ನಾವು ಬಿಸಿ ಊಟ ನೀಡಬೇಕು ಅನ್ನೋದು ಅವೈಜ್ಞಾನಿಕ ಐತೆ. ಯಾಕಂದ್ರೆ ಇದರಿಂದ ಪ್ರತಿದಿನ ನಾವು ಆಧಾರ್ ಕಾರ್ಡ್ ಒಂದು ಮಗು ನೆನಪಲ್ಲಿ ತಂದಿಲ್ಲ ಅಂದ್ರೆ ಆ ದಿನ ನಾವು ಬಿಸಿ ಊಟ ಕೊಡಬೇಕೋ ಕೊಡಬಾರ್ದ, ಈ ರೀತಿ ಗೊಂದಲ ಸೃಷ್ಟಿಕವು. ನಾ ಏನಾದ್ರೆ ಈ ಮೂಲಕ ಸರ್ಕಾರಕ್ಕೆ ಏನು ಕೇಳ್ಕೊಂತಂದ್ರೆ ಆ ಆಧಾರ್ ಯೋಜನೆನ ಲಿಂಕ್ ಮಾಡ್ರಿ.
ಅದೇ ಆದ ಒಂದು ಸಾಫ್ಟ್ವೇರ್ ತಂತ್ರಜ್ಞಾನನ ಇದು ಮಾಡಿರಿ, ಅಳವಡಿಸಿರಿ. ಆ ತಂತ್ರಜ್ಞಾನ ಅಳವಡಿಸಿ ಪ್ರತಿದಿನ ಒಂದು ಯಾವ ರೀತಿ ನೀವು ಈಗಾಗಲೇ ಎಷ್ಟು ಮಕ್ಕಳು ಬಿಸಿ ಊಟ ಪಡಿತಾ ಇದ್ದಾರೆ, ಎಷ್ಟು ಮಕ್ಕಳಿಲ್ಲ ಅನ್ನೋದು ಕುರಿತು ಈಗಾಗಲೇ ಒಂದು ತಂತ್ರಜ್ಞಾನ ಮಾಡಿದಿರಿ. ಅದಕ್ಕೆ ಪ್ರತಿದಿನ ನಾವು ಮಧ್ಯಾಹ್ನ 12 ಗಂಟೆ ನಂತರ 1:30 ಒಳಗೆ ಅದಕ್ಕೆ ಸಂಬಂಧಿಸಿದಂಥ ಎಲ್ಲ SMS ಕೂಡ ರವಾನೆ ಮಾಡ್ತಾ ಇದ್ವಿ. ಈ ಒಂದು ಯೋಜನೆ ಕಡ್ಡಾಯ ಮಾಡೋದ್ರಿಂದ ಪ್ರತಿದಿನ ಆಧಾರ್ ಕಾರ್ಡ್ ತರಬೇಕು ಅನ್ನೋದು ಸರಿಯಾದ ಕ್ರಮ ಅಲ್ಲ. ಯಾಕಂದ್ರೆ ಪ್ರತಿದಿನ ಮಗು ಕಳ್ಕೊಂಬರೋದನ್ನ ದಾರಿಯಲ್ಲಿ ಅದನ್ನ ತರಬೇಕಾದ್ರೆ ಕಳ್ಕೊಳ್ಬೋದು. ಈ ರೀತಿ ಇದರಿಂದ ನಮಗೂ ಕೂಡ ಭಾಳ ಗೊಂದಲ ಆಗುತ್ತೆ. ಆಧಾರ್ ಕಾರ್ಡು ಕಂಪಲ್ಸರಿ ಮಾಡೋದು ಮಕ್ಕಳಿಗೆ ಇದು ನಮ್ಮ ಒಂದು ಅಭಿಪ್ರಾಯದ ಪ್ರಕಾರ ಇದು ಚೆನ್ನಾಗಲ್ಲ ಅಂತ ಕಾಣಿಸುತ್ತೆ. ಯಾಕಂದರೆ ದಿನನಿತ್ಯ ತಂದೆ ತಾಯಿಗಳು ಕೂಲಿ ಕೆಲಸಕ್ಕೆ ಹೋಗ್ತಾ ಇರ್ತಾರೆ. ದೈನಂದಿನ ಕಾರ್ಯಗಳಲ್ಲಿ ಅವ್ರು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಮಕ್ಕಳಿಗೆ ರೆಡಿ ಮಾಡಿ ಕಳಿಸೋದೇ ಒಂದು ಹೊರೆ ಆಗಿರುತ್ತೆ. ಇಂಥ ಸಂದರ್ಭದಲ್ಲಿ ಆಧಾರ್ ಕಾರ್ಡ್ಗಳನ್ನು ಮಕ್ಕಳಿಗೆ ಅದನ್ನು ಇದನ್ನು ಮಾಡಿ ಕೊಟ್ಟು ಕಳಿಸ್ಬೇಕಂದ್ರೆ ಕೆಲವು ಚಿಕ್ಕ ಮಕ್ಕಳು ಇರ್ತಾರೆ. ಈಗ 1ನೇ ಕ್ಲಾಸು 2ನೇ ಕ್ಲಾಸ್ ಅಂತ ಮಕ್ಕಳು ಅವ್ರು ಏನು ಮಾಡ್ತಾರೆ, ಈ ಆಧಾರ್ ಕಾರ್ಡ್ಗಳನ್ನು ಕಾಯ್ದಿಟ್ಕೊಳಕ್ಕಾಗಲ್ಲ. ಆಟ ಆಡ್ತಿರ್ಬೇಕಾದ್ರೆ ಅಥವಾ ಎಲ್ಲೋ ಕಳೆದು ಹೋಗೋದು ಮಾಡೋದು, ಈ ರೀತಿ ಸಮಸ್ಯೆಗಳು ಉಂಟಾಗ್ತವೆ. ಈ ಥರ ಆದಾಗ ಏನಾಗುತ್ತೆ, ಆಧಾರ್ ಕಾರ್ಡ್ಗಳು ಮಕ್ಕಳಲ್ಲಿ ಇಲ್ಲದೇ ಇದ್ದರೆ ಆ ಪರಿಣಾಮ ಪೋಷಕರ ಮೇಲೂ ಸಹ ಬೀಳುತ್ತೆ. ಇಂಥ ಒಂದು ಸರ್ಕಾರ ಈ ರೀತಿ ಒಂದು ವ್ಯವಸ್ಥೆಯನ್ನು ತರಕೊಂಡಿರೋದು ನೋಡಿದರೆ ಇದು ಆಧಾರ್ ಕಾರ್ಡನ್ನು ಮಕ್ಕಳಿಗೆ ಕಂಪಲ್ಸರಿ ಮಾಡೋದು ಸರಿಯಾದ ಕ್ರಮ ಅಲ್ಲ ಅಂತ ನಮ್ಮ ಒಂದು ಅಭಿಪ್ರಾಯ. ಸರ್, ಈಗ ಮಕ್ಕಳಿಗೆ ನಾವು ಆಧಾರ್ ಕಾರ್ಡ್ ಕಡ್ಡಾಯ ಮಾಡೋದ್ರಿಂದ ಸರ್ ಮಕ್ಕಳು ಒಂದು ಹೊತ್ತಿನ ಊಟಕ್ಕೋಸ್ಕರ ಮಕ್ಕಳು ಆಧಾರ್ ಕಾರ್ಡ್ ಪ್ರತಿದಿನ ತಗೊಂಡು ಬರಲೇಬೇಕಾಗ್ತದೆ ಅಂತ ಪರಿಸ್ಥಿತಿ ಇತ್ತೀಚಿನ ದಿನದಲ್ಲಿ ಬಂದಿದೆ ಸರ್. ಅದು ಆಮೇಲೆ ಸರ್ಕಾರ ಈಗ ಏನು ಮಾಡ್ತದೆ ಸರ್, ಆಧಾರ್ ಕಾರ್ಡ್ ಕಡ್ಡಾಯ ಅಂತೇಳಿ ಮಾಡಿದಾಗ ಆ ಮಗು ಆಧಾರ್ ಕಾರ್ಡು ಈಗ 1ನೇ ಕ್ಲಾಸಿಂದ 7ನೇ ಕ್ಲಾಸ್ ಮಟ್ಟ ಮಗು ಆಧಾರ್ ಕಾರ್ಡ್ ಅಲ್ಲಿ ಇಲ್ಲಿ ಇಟ್ಕೊಂಡು ಅಥವಾ ಏನೋ ಒಂದು ಮಿಸ್ ಮಾಡ್ಕೊಂಡು ಅದು ಹೋಯ್ತು ಅಂತಂದ್ರೆ ಆ ನಂಬರ್ ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಆಧಾರ್ ಕಾರ್ಡ್ ಮುಂದೆ ಆ ಮಗುಗೆ ಸಿಗಲ್ಲ. ಆಮೇಲೆ ಒಂದು ಹೊತ್ತಿನ ಊಟಕ್ಕೋಸ್ಕರ ಆಧಾರ್ ಕಾರ್ಡ್ ಕಡ್ಡಾಯ ಮಾಡಿರ್ತಕ್ಕಂಥದ್ದು ಅದು ಅಲ್ಲೇನು ಅನ್ನಿಸ್ತದೆ ಸರ್. ಯಾಕಂದರೆ ಶಿಕ್ಷಕರಲ್ಲೇ ಒಂದು ಅನುಮಾನದ ಒಂದು ಭೂತ ಅಂದರೆ ಏನಪ್ಪ ಅಂತ ನಮ್ಮ ಮಾಸ್ಟ್ರುಗಳ ಬಗ್ಗೆನೇ ಒಂದು ನಂಬಿಕೆ ಇಲ್ಲ, ಒಂದು ಲೆಕ್ಕಕ್ಕಾಗಿರುತ್ತೆ. ಈಗ ಇತ್ತೀಚಿನ ದಿನದಲ್ಲಿ ಏನಂದ್ರೆ ಅಂಕಿಅಂಶಗಳು ಇಲ್ಲಿರ್ತಕ್ಕಂಥ ಶಾಲೆ ಶಿಕ್ಷಕರಾಗಲಿ, ಆದ್ಮೇಲೆ ಇಲಾಖೆ ಅಧಿಕಾರಿಗಳಾಗಲಿ, ಆಮೇಲೆ ಸಹಾಯಕ ನಿರ್ದೇಶಕರು ಏನು ಅಕ್ಷರ ದಾಸೋಹದವ್ರು ಬಂದು ಪ್ರತಿದಿನ ನೋಡ್ತಾ ಇರ್ತಾರೆ. ಅವ್ರು ನೋಡಿದಂಥ ಸಂದರ್ಭದಲ್ಲಿ ಅದೇ ಓಕೆ ಆಗಿರುತ್ತೆ ಸರ್ ಅದು. ಆಮೇಲೆ ಇತ್ತೀಚಿನ ದಿನದಲ್ಲಿ ಊಟಕ್ಕೋಸ್ಕರನೇ ಆಧಾರ್ ಕಾರ್ಡ್ ಕಡ್ಡಾಯ ಅಂತಕ್ಕಂಥದ್ದು ಅದು ಊಟಕ್ಕೋಸ್ಕರ ಬೇಡ ಅಂತಕ್ಕಂಥ ಒಂದು ಅಭಿಪ್ರಾಯ ಸರ್. ಎಲ್ಲ ಮಕ್ಕಳಿಗೂ ಈಗಾಗಲೇ ಆಧಾರ್ ಕಾರ್ಡ್ ಮಾಡಲಾಗಿದೆ. ಆಧಾರ್ ಕಾರ್ಡ್ ಬಿಸಿ ಊಟಕ್ಕೆ ಆಧಾರ್ ಕಾರ್ಡ್ ಇದ್ದರೆ ಸರಿ ಆಗ್ತದೆ. ಕಿರಿಕಿರಿ ಸ್ವಲ್ಪ ಆಗ್ತದೆ ಮಕ್ಕಳಿಗೆ. ಎಲ್ಲ ಮಕ್ಕಳಿಗೆ ಎಲ್ಲ ದಿನ ಮಕ್ಕಳಿಗೆ ತರೋದಂದ್ರೆ ಆಗೋದಿಲ್ಲ. ಕೇಂದ್ರ ಸರ್ಕಾರ ಜಾರಿಗೆ ತರ್ತಾ ಇರುವಂಥ ಮಧ್ಯಾಹ್ನದ ಊಟದ ಬಿಸಿ ಊಟದ ವಿಚಾರದಲ್ಲಿ ಎಲ್ಲ ಮಕ್ಕಳಿಗೂ ಆಧಾರ್ ಕಾರ್ಡ್ ಕಡ್ಡಾಯ ಅನ್ನೋದು ಭಾಳ ಒಂಥರ ಮುಜುಗರ. ಮಕ್ಕಳಿಗೆ ಎಲ್ಲ ಥರದ ಜನ, ಎಲ್ಲ ವರ್ಗದ ಜನರು ಕೂಡ ಶಾಲೆಗಳಲ್ಲಿ ಓದ್ತಾ ಇರ್ತಾರೆ. ಬಡವರು, ಶ್ರೀಮಂತರು, ಮಧ್ಯವರ್ಗದವರು, ಎಲ್ಲ ಸಮುದಾಯ, ಎಲ್ಲ ಜಾತಿಯ ಜನ ಇರ್ತಾರೆ. ಕೆಲವರು ಊಟ ಮಾಡೋದಿಲ್ಲ, ಕೆಲವರು ಊಟ ಮಾಡ್ತಾರೆ. ಕೆಲವರಿಗೆ ಭಾಳ ಮುಜುಗರ ಆಗ್ತದೆ. ಹಾಗಾಗಿ ಮಕ್ಕಳಲ್ಲಿ ಒಂದು ಸಮಾನತೆ ಬರೋದಕ್ಕೆ ಸ್ವಲ್ಪ ಕಠಿಣವಾದ ಸಂದರ್ಭ ಸೃಷ್ಟಿಯಾಗ್ತದೆ. ಹಾಜರಾತಿ ಕಡ್ಡಾಯದ ಮೇಲೆ ಬೇಕಾದ್ರೆ ಊಟ ಕೊಡಲಿ, ಆದರೆ ಆಧಾರ್ ಕಾರ್ಡ್ ಕಡ್ಡಾಯದ ಮೇಲೆ ಊಟ ಕೊಡ್ತೀವಿ ಅನ್ನೋದು ಇದೆಯಲ್ಲ, ಅದು ಒಂದು ರೀತಿಯ ಮುಜುಗರ ಹಾಗೂ ಒಂಥರ ಮಕ್ಕಳಲ್ಲಿ ಒಂಥರ ಡಿಸಿಪ್ಲಿನ್ಗೆ ವಿರುದ್ಧವಾದಂಥ ವಿಚಾರ. ಎಸ್ ವೀಕ್ಷಕರೇ, ನಾವೇನು ಚರ್ಚೆ ಮಾಡೋಕ್ಕೆ ಹೊರಟಿದ್ದೀವಿ, ಭಾಳಷ್ಟು ಜನ ನಾವೇನು ಭಾಳ ಜನ ತಿಳ್ಕೊಂಡಿರ್ತೀವಿ. ಟಿ ವಿಯಲ್ಲಿ ಕೂತ್ಕೊಂಡು ಸ್ಟುಡಿಯೋಲ್ಲಿ ಕೂತ್ಕೊಂಡು ಮಾತಾಡೋರು ಭಾಳ ಬುದ್ಧಿವಂತರು, ಭಾಳ ಶಾಣ್ಯರು ಅಂತ. ನಮ್ಮ ಜನ ಇದಾರಲ್ಲ ಗ್ರಾಮೀಣ ಭಾಗದಲ್ಲಿ, ಹಳ್ಳಿಗಳಲ್ಲಿ 10ನೇ ಓದಿರೋರು, ಡಿಗ್ರಿ ಓದಿರೋ ಹಳ್ಳಿಯಾಗಿದ್ದಾರೆ. ನಾವು ಓದಿರೋರು ಭಾಳ ಬುದ್ಧಿವಂತರು ಅನ್ನೋದು ಮೂರ್ಖತನ. ಹಳ್ಳಿಗಳಲ್ಲಿ ನಮ್ಮ ನೋಡ್ತಕ್ಕಂಥವ್ರು ಭಾಳ ಬುದ್ಧಿವಂತರು ಇರ್ತಾರೆ. ನಿಜವಾಗ್ಲೂ ಕೂಡ ಸರ್ಕಾರ ಏನಾದರೂ ಒಂದು ಪಾಲಿಸಿ ತಂದರೆ ಜನರ ಮಧ್ಯೆ ಬಿಡ್ಬೇಕು ಅನ್ನೋದು ಈ ಕಾರಣಕ್ಕೇ. ಜನನೇ ಜಡ್ಜ್ ಮಾಡ್ತಾರೆ. ಶಾಸಕರು ಕೂತ್ಕೊಂಡು ಚರ್ಚೆ ಮಾಡೋದಲ್ಲ, ಪತ್ರಕರ್ತರು ಕೂತ್ಕೊಂಡು ಚರ್ಚೆ ಮಾಡೋದಲ್ಲ, ಅಥವಾ ಭಾಳ ತಿಳ್ಕೊಂಡಿವ ಅಂತ ಹೇಳೋರಲ್ಲ. ಆದರೆ ಜನ ರಾಜ್ಯದ ಅನೇಕ ಕಡೆಗಳಲ್ಲಿ ಬಂದಂಥ ಪ್ರತಿಕ್ರಿಯೆ ನೋಡಿದ್ರೆ ಪ್ಲಸ್ ಮೈನಸ್ ಏನು, ಇದರಿಂದ ಒಂದು ಈ ಪರಿಸ್ಥಿತಿ ಹೆಂಗಾಗುತ್ತೆ, ಒಂದು ಮಗುವಿನ ಮೇಲೆ ಮಾನಸಿಕವಾದಂಥ ಪರಿಣಾಮ ಏನು ಬೀರುತ್ತೆ ಅನ್ನುವಂಥದ್ದನ್ನು ಕೂಡ ಜನ ಮಾತಾಡಿದ್ದಾರೆ. ಸೊ ನಾನು ಚರ್ಚೆ ಮಾಡ್ತೀನಿ. ಈಗಾಗಲೇ ಅನೇಕ ಗಣ್ಯರು ಕೂಡ ನನ್ನ ಜೊತೆ ಇದ್ದಾರೆ. ನಾನು ಚರ್ಚೆಗೆ ಎಂತದ್ದು, ಯಾಕಂದರೆ ಈಗ ಭಾಳಷ್ಟು ಜನ ಮಾತಾಡೋದ್ರಿಂದ ಅದರ ಆಧಾರದ ಮೇಲೆ ಇದರ ಪ್ಲಸ್ ಮೈನಸ್ಗಳೇನಾಗ್ತವೆ. ನಿಜವಾಗ್ಲೂ ಕೂಡ ಈ ಸ್ಕೀಮ್ ಒಳ್ಳೆಯದು, ಈ ಸ್ಕೀಮನ್ನು ಮುಳುಗಿಸೋಕೆ ಹೊರಟಿದ್ದಾರಾ ಅಥವಾ ಇದನ್ನು ಇನ್ನೂ ಉಳಿಸೋಕೆ ಹೊರಟಿದ್ದಾರಾ, ಇದಕ್ಕೇನಾದರೂ ಕತ್ರಿ ಹಾಕ್ತಾರಾ ಅಥವಾ ಇದಕ್ಕೇನಾದರೂ ಭಾಳ ಟ್ರಿಮ್ ಮಾಡ್ತಕ್ಕಂಥ ಪ್ಲ್ಯಾನ್ ಆಗ್ತದೆಯಾ, ಅಥವಾ ಖಾಸಗೀಕರಣಕ್ಕೆ ಬೇಕಾದಂಥ ಒಂದು ದೊಡ್ಡ ರೂಟನ್ನು ಮಾಡೋಕ್ಕೆ ಹೊರಟಿದೆ ಕೇಂದ್ರ ಸರ್ಕಾರ ಅನ್ನೋಂಥದ್ದು. ಅಕ್ಷರ ದಾಸೋಹ ಸಂಘಟನೆ ಪ್ರಧಾನ ಕಾರ್ಯದರ್ಶಿ ಮಾಲಿನಿ ಮೇಸ್ತಾ ಕಾರ್ಯಕ್ರಮ ಸ್ವಾಗತ. ಹಾಗೆಯೇ ಹಿರಿಯ ಪತ್ರಕರ್ತರು, ವಿಶ್ಲೇಷಕರಂತ ರಾಜಶೇಖರ್ ಅಬ್ಬೂರವರು ಇದ್ದಾರೆ, ಅಬ್ಬೂರವರಿಗೆ ನಿಮಗೆ ಸ್ವಾಗತ. ಹಾಗೆಯೇ ಲೇಖಕರು, ಚಿಂತಕರಂತ ಕೆ ಸಿ ರಘು ಇದ್ದಾರೆ, ರಘು ನಿಮಗೆ ಸ್ವಾಗತ. ಹಾಗೆಯೇ ಹಿರಿಯ ವಕೀಲರಾದಂಥ ಬಿ ಟಿ ವೆಂಕಟೇಶ್ ನಮ್ಮ ಜೊತೆ, ವೆಂಕಟೇಶ್ ಅವರಿಗೆ ನಿಮಗೆ ಸ್ವಾಗತ. ನಾನು ನಿಮ್ಮಿಂದ ಶುರು ಮಾಡ್ತೀನಿ. ಆಧಾರ್ ಕಾರ್ಡ್ ಮಕ್ಕಳಿಗೆ ಮಧ್ಯಾಹ್ನದ ಊಟಕ್ಕೆ ಬೇಕಾ ಬೇಡವಾ? ನೀವು ಸಿಂಪಲ್ ಪ್ರಶ್ನೆ ಅಲ್ಲ. ಆ್ಯಕ್ಚುಲಿ ಆಧಾರ್ ಕಾರ್ಡ್ ಅನ್ನೋದೇ ಒಂದು ದೊಡ್ಡ ಕ್ರೈಮ್. ಇದು ಕಳೆದ 6 ವರ್ಷದಿಂದ ವಿ ಆರ್ ಲಿಟಿಗೇಟಿಂಗ್. ನಾನು ಬೆಂಗಳೂರಲ್ಲಿ ಆಧಾರ್ ವಿರುದ್ಧವಾಗಿ ದಾವೆ ಹಾಕಿದ್ದು.
ಈಗ ಎಲ್ಲ ದಾವೆಗಳನ್ನು ಸುಪ್ರೀಂ ಕೋರ್ಟ್ ತೆಗೆದುಕೊಂಡು ಸುಪ್ರೀಂ ಕೋರ್ಟ್ ಹಿಯರಿಂಗ್ ನಡೀತಾ ಇದೆ. ಇದರ ವಿರುದ್ಧವಾಗಿ ಸಾಕಷ್ಟು ಜನ ಚರ್ಚೆ ನಡೀತಾ ಇದೆ. ಸರ್ಕಾರಗಳು ಇದಕ್ಕೆ ಸುಪ್ರೀಂ ಕೋರ್ಟಲ್ಲಿ ಟೈಮ್ ಟು ಟೈಮ್ ಇದನ್ನು ನಾವು ಕಡ್ಡಾಯ ಮಾಡೋದಿಲ್ಲ ಅಂತ ಪ್ರತಿ ಸಲ ಹೇಳ್ತಾನೆ ಇದ್ದಾರೆ. ಆದರೆ ಇವತ್ತು ಅದನ್ನ ಸೈಲೆಂಟಾಗಿ ಎಲ್ಲ ಕಡೆಗೆ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಇದಕ್ಕೆ ಯಾತಕ್ಕೆ ಹೇಳ್ತೀನಿ ಅಂತಂದರೆ, ಇವತ್ತು ನಮ್ಮಲ್ಲಿ ಆಧಾರ್ ಕಾರ್ಡನ್ನ ಬೇರೆ 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 ರೀತಿಯಲ್ಲಿ ಇನ್ವಾಲ್ವ್ ಮಾಡಿದ್ದಾರೆ. ಇವತ್ತು LPG ಗ್ಯಾಸ್ ಬೇಕು ಅಂತಂದ್ರೆ ಸಬ್ಸಿಡಿ, ಏನೇನು ಸಬ್ಸಿಡಿ ಬೇಕು ಕಾರ್ಡ್ ಕೊಟ್ಟರೆ ಮಾತ್ರ ಸಬ್ಸಿಡಿ, ಇಲ್ಲ ಅಂದರೆ ಇಲ್ಲ. ಸೊ ನೀವು ಸಬ್ಸಿಡಿ ಬಿಟ್ಕೊಡಿ ಅಂತ ಮೊದಲು ಕೇಳಿದ್ರು, ಸಬ್ಸಿಡಿ ಬಿಟ್ಟು ಕೊಡಲಿಲ್ಲ ಅಂತಂದರೆ ನೀವು ಆಧಾರ್ ಕಾರ್ಡ್ ಕೊಡಿ, ನಿಮಗೆ ಸಬ್ಸಿಡಿ ಕೊಡ್ತೀವಿ ಅಂತ, ನಿಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ, ಡೈರೆಕ್ಟ್ ಟ್ರಾನ್ಸ್ಫರ್. ಇದು ಒಂದು ಅಂತಾರಾಷ್ಟ್ರೀಯ ವರ್ಲ್ಡ್ ಬ್ಯಾಂಕಿನ ಹುನ್ನಾರ. ಆಲ್ ದಿ ಪ್ರಪಂಚದ ವರ್ಲ್ಡ್ ಬ್ಯಾಂಕ್ ಆಗಿರಲಿ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಆಗಲಿ, ಪ್ರತಿಯೊಂದು ಕೂಡ ಸೇರ್ಕೊಂಡು ಮಾಡ್ತಿರೋಂಥ ಒಂದು ಕಾರ್ಯಕ್ರಮ. ಇದು ಬರೀ ಈ ಒಂದು ಆಧಾರ್ ಕಾರ್ಡ್ ಇದೇನಿದೆ, ಇದು ಎಲ್ಲ ಡೆವಲಪ್ಡ್ ವರ್ಲ್ಡ್ಸ್ ದೇಶಗಳಲ್ಲಿ, ಅಮೇರಿಕಾ ಆಗಿರ್ಬೋದು, ಆಸ್ಟ್ರೇಲಿಯಾ ಆಗಿರ್ಬೋದು, UK ಆಗಿರ್ಬೋದು, ಇದನ್ನು ರದ್ದು ಮಾಡಿ ಜನರಿಗೆ ವಾಪಸ್ ಕಾಂಪೆನ್ಸೇಷನ್ ಕೊಟ್ಟ ಕಥೆಗಳು, ಜನಕ್ಕೆ ಕಾಂಪೆನ್ಸೇಷನ್ ಕೊಟ್ಟ ಕಥೆ ಇದೆ. ಅಂಥದ್ರಲ್ಲಿ ನಮ್ಮಲ್ಲಿ ಆಧಾರ್ ಕಾರ್ಡ್ ತರ್ತಿದ್ದಾರೆ. ಎಲ್ಲಿ ತರ್ತಾ ಇದ್ದಾರೆ ಇದನ್ನು? ಆಧಾರ್ ಕಾರ್ಡ್ ತರ್ತಾ ಇರುವಂಥದ್ದು ಇರಾಕಲ್ಲಿ, ಪಾಕಿಸ್ತಾನದಲ್ಲಿ, ಅಫ್ಘಾನಿಸ್ತಾನದಲ್ಲಿ, ಭಾರತದಲ್ಲಿ, ನೇಪಾಳದಲ್ಲಿ, ಬಾಂಗ್ಲಾದೇಶಲ್ಲಿ ಇದನ್ನ ಬೇರೆ ಬೇರೆ ಕಾರ್ಯಕ್ರಮ ಮಾಡ್ತಿದ್ದಾರೆ. ಇಲ್ಲಿ ನಿಮಗೆ ಪಾಕಿಸ್ತಾನದಲ್ಲಿ ನಾದ್ರಾ ಪ್ರಾಜೆಕ್ಟ್ ಅದ್ಭುತವಾದದ್ದು ಅಂತೇಳಿ ಜನಕ್ಕೆ ತಿಳಿಸ್ತಾ ಇದ್ದಾರೆ. ನಮ್ಮಲ್ಲಿ ವಿಶೇಷವಾಗಿರುವಂಥದ್ದು ಯುನೀಕ್ ಐಡೆಂಟಿಟಿ ನಮ್ಮಲ್ಲಿ ಹೇಳ್ತಾ ಇದ್ದಾರೆ. ಇದು ಯಾವುದು ಯುನೀಕ್ ಅಲ್ಲ. ಮೊದಲನೇದಾಗಿ ಇದು ಅತ್ಯಂತ ಅನಾಹುತಕಾರಿಯಾದಂಥ ಒಂದು ಕ್ರಮ ಆಗಿದೆ. ಇವತ್ತು ಮಕ್ಕಳ ಮೇಲೆ ಕೊಡ್ತಾರಂಥದ್ದು ಇದು ಇಟ್ಸ್ ಎ ಕ್ರೈಮ್. ಇದೊಂದು ದೊಡ್ಡ ಕ್ರೈಮ್ ನನ್ನ ಒಂದು ರೀಸನ್ ಏನು ಕೊಡ್ತಾ ಇದ್ದಾರೆ ಅಂದರೆ, ಅದರಲ್ಲಿ ಲೂಫೋಲ್ಸ್ ಇದೆ, ಭ್ರಷ್ಟಾಚಾರ ವ್ಯಾಪಕವಾಗಿದೆ, ಕಾಳದಂಧೆಕೋರರು ಅದರಾಗ ನುಗ್ಗಿಸ್ಬಿಟ್ಟು ಆ ಫುಡ್ ಅನ್ನ ಬೇರೆ ಕಡೆ ಸಾಗಿಸ್ತಾ ಇದ್ದಾರೆ, ಪಾರದರ್ಶಿ ಟ್ರಾನ್ಸ್ಪರೆನ್ಸಿ ಇಲ್ಲ, ನಾವು ಅಕೌಂಟಬಲ್ ಫಿಕ್ಸ್ ಮಾಡ್ತೀವಿ. ಐ ಡಿಸ್ಅಗ್ರಿ ಫಾರ್ 2 reasons. ಇವತ್ತು ಈ ಕಾರ್ಯಕ್ರಮ, ಮಿಡ್ ಡೇ ಮೀಲ್ ಕಾರ್ಯಕ್ರಮ ಕಳೆದ 70 ದಶಕದಿಂದ ಅತ್ಯಂತ ಸಕ್ರಮವಾಗಿ ಅದ್ಭುತವಾಗಿ ತಮಿಳುನಾಡಲ್ಲಿ ನಡೀತಾ ಇದೆ. ಅದಕ್ಕೆ ಯಾವುದೇ ಇಶ್ಯೂ ಆಗಲಿ, ಪ್ರಶ್ನೆ ಆಗಲಿಲ್ಲ. ಅವತ್ತು ಏನು ಪ್ರಾರಂಭ ಆಗಾಯಿತು, ಇವತ್ತು ಇನ್ನೂ ಅದನ್ನ ಅತ್ಯಂತ ಅತ್ಯುತ್ಕೃಷ್ಟವಾದಂತಹ ಒಂದು ಸಿಸ್ಟಮಲ್ಲಿ ತರಲಾಗಿದೆ. ಇವತ್ತು ನಮ್ಮಲ್ಲಿ ತಮಿಳುನಾಡಿನ ಜೊತೆಗೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇವತ್ತು ಅದ್ಭುತವಾಗಿ ಇದನ್ನು ಕಾರ್ಯಕ್ರಮನ ಹಮ್ಮಿಕೊಳ್ಳಲಾಗಿದೆ. ಪ್ರಾರಂಭದಲ್ಲಿ ಇದರಲ್ಲಿ ಒಂದಿಷ್ಟು ತೊಂದರೆ ಆಗಿರ್ತದೆ ವಿಷಯ. ಆದರೆ ನೀವು ಮಕ್ಕಳನ್ನ ಕಳ್ಳರಂತ ನೋಡುವಂಥದ್ದು, ಮಕ್ಕಳನ್ನ ನೀವು ಕ್ರಿಮಿನಲ್ಸ್ ಟ್ರೀಟ್ ಮಾಡುವಂಥದ್ದು, ಕಾರ್ಡ್ ಮಾನಸಿಕವಾಗಿ ಅದ್ರ ಮೇಲೆ ಮಗುವಿನ ಮೇಲೆ ಅತ್ಯಂತ ಇಟ್ಸ್ ಎ ಕ್ರೈಮ್ ಆನ್ ನೀವು ಆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ರಿ 24 hours ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ಏನು ಈ ಅಕ್ಷರದಾಸೋಹ ಕಾರ್ಮಿಕರ ಜೊತೆಗೆ ಮತ್ತು ಮಕ್ಕಳ ಜೊತೆಗೆ, ಸಹಾಯಕರ ಜೊತೆಗೆ, ಅಡುಗೆ ಮಾಡೋರ ಜೊತೆಗೆ ಕೆಲಸ ಮಾಡ್ತಾಯಿದ್ರಿ. ಈ ಒಂದು ವ್ಯವಸ್ಥೆ ಈಗ ಈ ಸದ್ಯಕ್ಕಿಲ್ಲ. ನಿಮ್ಮ ಹತ್ರ ಕಾರ್ಡ್ ಇದ್ದರೆ ಅಥವಾ ಕಾರ್ಡ್ ಮಾಡಿಸೋಕೆ ಅರ್ಜಿ ಹಾಕಿ ಜುಲೈ 1ರಿಂದ ಶುರು ಆಗುತ್ತೆ. ಸೊ ಈ ಪದ್ಧತಿ ಬಂದರೆ ಏನು ಪ್ರಾಬ್ಲಮ್ ಆಗುತ್ತೆ ಸರ್? ಇದನ್ನು ಹೇಳಬೇಕು ಅಂತಂದರೆ ಇದು ಭಾಳ ಅವ್ಯವಸ್ಥೆ ಅಂತ ಒಂದು ರೀತಿಯಲ್ಲಿ ಹೇಳ್ಬೋದು. ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂತಂದರೆ, ಸುಪ್ರೀಂ ಕೋರ್ಟ್ ಇದನ್ನು ಯಾವ ಉದ್ದೇಶಕ್ಕಾಗಿ ಮಾಡಿದೆ? ಮಕ್ಕಳಿಗೆ ಒಂದು ಅಪೌಷ್ಟಿಕತೆಯನ್ನು ಹೋಗಲಾಡಿಸ್ಲಿಕ್ಕೆ ಅಂತ ಹೇಳಿ. ಇನ್ನು ಜಾತಿ ತಾರತಮ್ಯ ಏನಿದೆ ಸ್ಕೂಲ್ ಹಂತದಿಂದನೇ ಪ್ರಾರಂಭ ಆಗುತ್ತೆ. ಸೊ ಅದನ್ನ ತೆಗೆದುಹಾಕ್ಬಿಟ್ಟು ಮಕ್ಕಳಲ್ಲಿ ಒಂದು ಸಾಮರಸ್ಯದ ಜೀವನವನ್ನ ಎಸ್ ಸರ್ ಅಲ್ಲಿಂದನೇ ಅದನ್ನು ಹುಟ್ಟಾಕ್ಬೇಕನ್ನುವಂಥ ಒಳ್ಳೆಯ ಉದ್ದೇಶವನ್ನು ಇಟ್ಟು ಈ ಯೋಜನೆಯನ್ನ ಪ್ರಾರಂಭ ಮಾಡಿರುವಂಥದ್ದು. ಬಟ್ ಈಗೇನಾಗುತ್ತೆ ಅಂದರೆ ಆಧಾರ ಲಿಂಕ್ ಮಾಡೋದ್ರಿಂದ ಮಕ್ಕಳು ಯಾವ್ಯಾವ ಕಾಸ್ಟು ಅಂತ ಗೊತ್ತಿರಲ್ಲ, ಜಾತಿಯ ಪ್ರಶ್ನೆ ಅವ್ರಿಗೇನು ಗೊತ್ತಿರಲ್ಲ, ಚಿಕ್ಕ ಮಕ್ಕಳು ಇರ್ತಾರೆ. ಈಗ ಅವ್ರಿಗೆ ಏನಂತ ಇವ್ರು SC ಅಥವಾ ಇವ್ರು ST ಅಥವಾ ಇನ್ನೊಂದು ಯಾವುದೋ ಚಮಗಾರ ಬೇರೆ ಯಾವುದೋ ಕಷ್ಟಗಳನ್ನೋದನ್ನ ಆ ಮಕ್ಕಳಲ್ಲೇ ಹುಟ್ಟಾಕುವಂತಹ ನೀತಿ ಏನಿದೆ ಇದನ್ನ ನಾವು ಆಧಾರದಲ್ಲಿ ಕಾಣಿಸ್ತದೆ. ಯಾಕೆಂದ್ರೆ ಎನ್ರೋಲ್ಮೆಂಟ್ ಆಗಿರೋದು ಸರ್ಕಾರಿ ಶಾಲೆಗಳಲ್ಲಿ ಒಟ್ಟು 11.5 ಲಕ್ಷ ದೇಶದ ಸರ್ಕಾರಿ ಶಾಲೆಗಳಲ್ಲಿ 13 ಕೋಟಿ ಜನ ಎನ್ರೋಲ್ ಮಾಡಿದ್ದಾರೆ. ಬಟ್ ಮಿಡ್ ಡೇ ಮೀಲ್ ಊಟಕ್ಕೆ ಬರ್ತಾ ಇರೋರು 10 ಕೋಟಿ 16 ಲಕ್ಷ ಅಂದ್ರೆ 2,75,00,000 ಜನ ಊಟ ಮಾಡ್ತಾ ಇಲ್ಲ. ಯಾಕಂದ್ರೆ ಬೇರೆ ಬೇರೆ ರೀಸನ್ಕ್ಕೆ ಆತ ಅನುಕೂಲವಾಗಿರ್ತಾನೆ, ಮೇಲ್ಜಾತಿಯನ್ ಇರ್ಬೋದು, ಮನೆಗೆ ಹೋಗಿ ಬರ್ತಕ್ಕಂಥವ್ರು ಇರ್ತಾರೆ, ಹಳ್ಳಿಗಳಲ್ಲಿ ಶ್ರೀಮಂತರು ಇರ್ತಾರೆ. ಸೊ ಅನಿವಾರ್ಯ ಇರ್ತಕ್ಕಂಥ ಒಂದು ವರ್ಗ ಇದೆ, 10 ಕೋಟಿ ಜನ ಇದ್ದಾರೆ. ಆ 10 ಕೋಟಿ ಜನರ ಮಾನಸಿಕವಾಗಿ ಮುಜುಗರ ಆಗಬಾರ್ದು. ನೋಡಪ್ಪ ನಾನು ತಟ್ಟೆ ಜೊತೆಗೆ ಒಂದು ಕಾರ್ಡ್ ತಗೊಂಡು ಹೋಗುವಂತ ಪರಿಸ್ಥಿತಿ ಬರಬಾರ್ದು. 90% ಎಷ್ಟು ಈಗ ನಮಗಿರುವಂಥ ಮಾಹಿತಿ ಪ್ರಕಾರ ಸುಮಾರು 99 ಲಕ್ಷ ಮಕ್ಕಳು ಇವತ್ತು ಒಂದು ಒಟ್ಟಿಗೆ ಕೂತು ಊಟ ಮಾಡ್ತಾ ಇದ್ದಾರೆ ಅಂತ. ಕರ್ನಾಟಕದ್ದು ಹೀಗೆ ದೇಶದಲ್ಲಿ ಕೂಡ ಅದರ ಕೋಟಿಗಟ್ಟಲೆ ಮಕ್ಕಳು ಒಟ್ಟಿಗೆ ಕೂತು ಊಟ ಮಾಡ್ತಾ ಇದ್ದಾರೆ. 12 ಕೋಟಿಯಲ್ಲಿ ಸಮಥಿಂಗ್ 11.25 ಕೋಟಿ ಆದ್ರೂ ಮಕ್ಕಳು ಕೂತ್ಕೊಂಡು ನೋಡಿ. ನೀವು ಹೇಳಿದಾಗ ಸ್ವಲ್ಪ ಮಂದಿ ಆಚೆ ಇರಬಹುದು ಬೇರೆ ಬೇರೆ ಕಾರಣಾಂತರಗಳಿಂದ. ಆದ್ರೆ
ಇಲ್ಲೇನಾಗುತ್ತೆ, ಇಲ್ಲೇನೆ ಅವರ ಕಾಸ್ಟಿನ ಬಗ್ಗೆ ಹುಟ್ಟಾಕುವಂಥ ನೀತಿ ಏನಿದೆ ಇದನ್ನ ಇಲ್ಲಿ ಆಧಾರದಲ್ಲೇ ಗೊತ್ತಾಗುತ್ತೆ. ಹೇಳ್ತಾರೆ, ಹಿಂದೆಲ್ಲ ಹೇಳ್ತಾ ಇದ್ರು ಆಧಾರ ಕೆಲಸದ ಭದ್ರತೆ ಒಂದು ಕಡೆಯಲ್ಲಿ ಸಮಸ್ಯೆಗಳು ಕ್ರಿಯೇಟ್ ಮಾಡ್ತವೆ ಮತ್ತು ಆ ವ್ಯಕ್ತಿಯ ಭದ್ರತೆಯನ್ನು ತೆಗೆದಾಕ್ತಂತ. ಇದನ್ನು ಹುಟ್ಟಾಕ್ಲಿಕ್ಕೆ ಹೊರಟಿರುವುದು ಅಂತದ್ದು ಇದು ಒಂದು ಖಾಸಗೀಕರಣದ ಪ್ರಕ್ರಿಯೆ ಅಂತ ನಮಗೆ ಅನಿಸ್ತಾ ಇದೆ. ರಘುವರೆ ಒಂದು ಇಲ್ಲಿ ಆಧಾರ ಅನ್ನುವಂಥದ್ದು ಮೊದಲು ಆರಂಭದಲ್ಲಿ ವಿರೋಧ ಮಾಡಿತ್ತು ಈಗಿನ ಸರ್ಕಾರ, ಅಂದರೆ ಅವಾಗ ಅಪೋಸಿಷನ್ ಇದ್ದಾಗ. ಈಗ ಅದು ಪ್ರತಿಯೊಂದಕ್ಕೂ ಅಪ್ಲೈ ಮಾಡ್ತಾ ಇದೆ. ಈಗ ನನ್ನ ಹತ್ರ ಒಂದು ಮಿಂಟ್ ಪತ್ರಿಕೆಯಲ್ಲಿದೆ, ಆಧಾರ್ ನಾವು ಮಸ್ಟ್ ಫಾರ್ ಹಾಸ್ಟ್ ಆಫ್ ಫಾರ್ಮ್ ಸ್ಕೀಮ್ಸ್ ಅಂತ. ಸಾಯಿಲ್ ಕಾರ್ಡಿಂದ ಇರ್ಬೋದು, ನಿಮ್ಮ ಬೆಳೆ ವಿಮೆ ಇರ್ಬೋದು, ಬಹಳಷ್ಟು ಸ್ಕೀಮ್ಗಳಿಗೆ ಕಾರ್ಡ್ ತೋರಿಸ್ಬೇಕು. ಕೆಲವು ಕಡೆ ಅದು ಓಕೆ, ನಾನು ಅದನ್ನು ಇದು ಅಂತ ಹೇಳ್ತಲ್ಲ ಸ್ಕೀಮ್ಗಳು ತೊಗೋಬೇಕಾದ್ರೆ, ಬಟ್ ಇದ್ರ ಓವರಾಲ್ ಆಗಿ ರೈಟ್ ನಾನು ಒಬ್ಬನ ವೈಯಕ್ತಿಕವಾದ ಹಕ್ಕುಗಳನ್ನು ಕೂಡ ಕಸ್ಕೊಳ್ತಾ ಇದ್ದೇನೆ ಅಂತ ಆರೋಪ ಇದೆ. ಮಕ್ಕಳ ಮೇಲೆ ಅಪ್ಲೈ ಮಾಡ್ತಕ್ಕಂಥದ್ದು ಕೂಡ ಇನ್ನೂ ಕೂಡ ಹಾರಿಬಲ್ ಇದೆ. ಈಗ ಹೋದ ಶುಕ್ರವಾರ ರೋಹತ್ಗಿ ಅವರು ಅಟಾರ್ನಿ ಜನರಲ್ ಸುಪ್ರೀಂ ಕೋರ್ಟ್ಗೆ ಹೇಳಿದರು, ಈ 6 ತಿಂಗಳಿಂದ 3 ವರ್ಷದ ಅಂಗನವಾಡಿ ಮಕ್ಕಳಿಗೆ ಇನ್ನು ಮೇಲೆ ಕ್ಯಾಶ್ ಕೊಡೋದು ಅಂತ. ಹೌದು, ಅದು ಅಂಗನವಾಡಿಗೆ ಅಂಗನವಾಡಿ. ಆದರೆ ಈ ದೇಶದಲ್ಲಿ ಅದು ಚರ್ಚೆ ಆಗಲಿಲ್ಲ. ಕರೆಕ್ಟ್. ನನಗೆ ಭಾಳ ದುರಂತ ಅಂದರೆ ಎಂತೆಂಥದಕ್ಕೆ ನಾವು ಹಗಲು ರಾತ್ರಿ ಬಡ್ಕೊಳ್ತೀವಿ. 14 ಕೋಟಿ ಅಂಗನವಾಡಿ ಮಕ್ಕಳಿಗೆ, ಅದರಲ್ಲೂ ಬಹಳ ಮೋಸ್ಟ್ ವಲ್ನರಬಲ್ ಸ್ಟೇಜ್ ಅಂತ ಹೇಳ್ತಕ್ಕಂಥದ್ದು 6 ತಿಂಗಳಿಂದ 3 ವರ್ಷದವರೆಗೆ ಮಕ್ಕಳನ್ನ ಬದುಕು ಅದು ಮೇಕ್ ಆರ್ ಮಾರ್ ಅಂತ ಸಿಚುವೇಶನ್ ಅಂತ ಹೇಳ್ತಾರೆ, ಅದು ಹಾಳು ಮಾಡ್ಬೋದು ಅಥವಾ ನಾವು ಅದು ಬದುಕನ್ನು ಕಟ್ಟತಕ್ಕಂಥ ಒಂದು ಸಂದರ್ಭ, ಒಂದು ಸ್ಟೇಜು ಅಂತ ಹೇಳಿದರೆ ಅದು ಅಲ್ಲಿ ಹಾಗೆ ಮಾಡಿದರು. ಅದು ಚರ್ಚೆ ಆಗಲಿಲ್ಲ. ಅದಕ್ಕೆ ಸರ್ಕಾರ ಏನು ಹೇಳ್ತು, ಇಲ್ಲೆಲ್ಲ ನಾವು ಭಾಳ ಸ್ವಲ್ಪ ಕೆಲವರು ರೇಸ್ ಮಾಡಿದಾಗ ಸರ್ಕಾರ ಏನು ಹೇಳ್ತಿದೆ, ಇಲ್ಲೆಲ್ಲ ನಾವು ಹಾಗೆ ಮಾಡೋದಲ್ಲ, ನಾವೇನಂದರೆ ಕಾನೂನು ಏನು ಹೇಳುತ್ತೆ, ಫುಡ್ ಸೆಕ್ಯೂರಿಟಿ ಆ್ಯಕ್ಟು, ನೀವು ಊಟ ಕೊಡಲಿಲ್ಲ ಅಂತ ಹೇಳಿದರೆ ನೀವು ದುಡ್ಡು ಕಟ್ಟಬೇಕು ಅನ್ನೋದನ್ನು ಯಾವ ಥರ ಪಾಲಿಸಿ ಹೇಳುತ್ತೆ ಅಂದರೆ ದಂಡ ಕಟ್ಟಿದ ಥರ ಹೇಳುತ್ತೆ, ಪರ್ಯಾಯ ಅಲ್ಲ, ಪೆನಾಲ್ಟಿ. ಇವ್ರೇನು ಮಾಡ್ತಿದ್ದಾರೆ ಗೊತ್ತಾ, ಇದ್ರ ಬದಲು ಇದನ್ನು ಕೊಡ್ತೀವಿ ಅಂತ ಹೇಳ್ತಕ್ಕಂಥದ್ದು ಅದು ಬಹಳ ದೊಡ್ಡ ತಪ್ಪು. ಅದು ಈ ಸ್ಟೇಜಲ್ಲಿ ಅನ್ಯಾಯ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ಮುಂದೆ ದೇಶವನ್ನು ಕಟ್ಟೋದಕ್ಕೆ ಆಗಲ್ಲ. ಮಿಡ್ ಡೇ ಮೀಲ್ಗೂ ಕೂಡ ಈಗ ನಿಮಗೆ ಇದು ಗೊತ್ತಿದ್ದ ಹಾಗೆ 133 ಕೋಟಿ ಅಂತ ನಾವೇನು ಅಂದ್ಕೊಂಡು, ನಮ್ಮ ಜನಸಂಖ್ಯೆ 110 ಕೋಟಿ ಆಧಾರ್ ಕಾರ್ಡ್ ರೆಡಿ ಆಗಿರೋದು, ಇನ್ನೂ 23 ಕೋಟಿ ಆಧಾರ್ ಕಾರ್ಡ್ ರೆಡಿ ಆಗಿಲ್ಲ. ನೀವು ರೆಡಿ ಆಗದೇ ಈಗಿಂತ ಮಾತು ಹೇಳ್ತೀರಲ್ಲ, ನೀವೆಲ್ಲ ರೆಡಿ ಆದ್ಮೇಲೆ ನೀವು ಏನು ಮಾಡಕ್ ಹೊರಟೀರಿ? ಅದು ಕಡ್ಡಾಯ ಅಲ್ಲ ಅಂತ ಕಡ್ಡಾಯ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಆಧಾರ್ ಕಡ್ಡಾಯ ಅಲ್ಲ. ಇದು ಕಡ್ಡಾಯದ ಬೆಳಗ್ಗೆ ಏನ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ, ಕೋರ್ಟ್ ಹೀಗೆ ಹೇಳಿದೆ, ವೆಂಕಟೇಶ್ ಅವರು ಹೇಳಿದ ಹಾಗೆ ಹೀಗೆ ಹೇಳ್ಕೊಂಡೆ, ಇವರು ಚಾಪೆ ಕೆಳಗೆ ಏನ್ ಮಾಡಿದ್ದಾರೆ ಅಂದ್ರೆ ಆಧಾರ್ಗೆ ಒಂದು ಕಾನೂನು ತಂದಿದ್ದಾರೆ. ಇದನ್ನ ಡಿಪಾರ್ಟ್ಮೆಂಟೇ ಮಾಡಿಸ್ಲೇಬೇಕು ಅಂತ. ಯಾವ ಡಿಪಾರ್ಟ್ಮೆಂಟ್ ಅವರು ಊಟ ಹಾಕೋಕ್ಕೆ ಮಾಡಿಸ್ತಾರೆ ಅಂತಕ್ಕಂಥ ಪ್ರಶ್ನೆ. ಈಗ ನಾನೊಂದು ಇದು ನೋಡಿದ್ದೆ, ಡಾಕ್ಯುಮೆಂಟ್ರಿ ನೋಡಿದ್ದೆ. ಈ ವೆಸ್ಟ್ ಬ್ಯಾಂಕ್ ಗಾಜಾ ಸ್ಟ್ರಿಪ್ ಪ್ಯಾಲೆಸ್ಟೈನಿಯನ್ನಲ್ಲಿ ಒಂದು ಅಜ್ಜಿ ಮನೆಗೆ ಬರ್ತದೆ, ಮನೆ ಹೋಗಕ್ಕೆ ಬಿಡಲ್ಲ ಸೆಕ್ಯೂರಿಟಿ ಅವನು, ಪೊಲೀಸ್ನವನು. ಅವಳು ಹೇಳ್ತಾಳೆ ನಿಂದು ಮನೆ ಅಂತ ಗ್ಯಾರಂಟಿ ಏನು ಅಂತ. ನಂದೇ ಅಪ್ಪ ಅಂತಾಳೆ. ಗ್ಯಾರಂಟಿ ಏನು ಅಂತ ಪತ್ರ ತೋರಿಸೋದು. ಸ್ವಾಮಿ ಪತ್ರ ಇಟ್ಕೊಂಡು ಓಡಾಡ್ತಾರ ನಮ್ಮ ಮನೆಗೆ ನಾವು ಪತ್ರ ಇಟ್ಕೊಂಡು ಓಡಾಡೋದು ಪರಿಸ್ಥಿತಿ ಇವತ್ತು ಯಾವ ಮಟ್ಟಕ್ಕೆ ಬರ್ತಾ ಇದೆ. ಸಾರಿ ಫಾರ್ ಇಂಟರಪ್ಷನ್ ಅಂತಂದ್ರೆ, ಈ ನಾಳೆ ನಾವು ಯಾವುದಾದ್ರೂ ಊರಿಗೆ ಹೋಗಬೇಕು ಅಂತಂದರೆ, ನಾವು ಯಾವ ವಸ್ತು ಖರೀದಿ ಮಾಡಬೇಕು ಅಂತಂದರೆ, ನಮಗೆ ನೋಟ್ಬಂದಿ ಕಾರ್ಯಕ್ರಮ ಮೂಲಕ ನಾವು ಕ್ಯಾಶನ್ನ ಯೂಸ್ ಮಾಡಲಿಕ್ಕೆ ಅವಕಾಶದ ಸ್ಥಿತಿ ಬರುತ್ತೆ. ನಾನು ಒಂದು ವೇಳೆ ಏನಾದರೂ ಸಾಲ ತೆಗೆದುಕೊಂಡಿದ್ರೆ, ನಾನೇನಾದರೂ ಮಗುವಿಗೆ ಖರೀದಿ ಮಾಡಬೇಕು ಅಂತಂದರೆ ಸಾಲ ಇದೆ, ಆ ಹಣವನ್ನು ನಾನು ಮುಟ್ಟುಕೋಲು ಹಾಕ್ಕೊಳ್ತೀನಿ, ನೀನು ಖರೀದಿ ಮಾಡೋ ವಸ್ತು ಕೊಡಲ್ಲ ಅನ್ನೋ ಮಟ್ಟಕ್ಕೆ. ಅಬ್ಬೂರೇ, ಇಲ್ಲಿ ಒಂದು ಆಧಾರ್ ಅನ್ನುವಂಥದ್ರ ಬಗ್ಗೆ ಇದು ಡಿಬೇಟೇಬಲ್. ಯಾಕಂದರೆ ಸುಪ್ರೀಂ ಕೋರ್ಟ್ನಲ್ಲಿ ಅದು ವ್ಯಾಖ್ಯಾನ ಮಾಡಿದೆ ಈ ಸ್ಕೀಮ್ ಬಗ್ಗೆ ಇರ್ತಕ್ಕಂಥದ್ದು. ಈ ಸರ್ಕಾರ ಏನಿದೆ ಭಾಳ ಜಾಣತನದಿಂದ, ಇಲ್ಲ ನಾವು ಜೂನ್ ಎಂಡ್ವರೆಗೂ ಕೂಡ ಈ ಸ್ಕೀಮನ್ನು ಅಪ್ಲೈ ಮಾಡ್ತಾ ಇಲ್ಲ, ಅವ್ರಿಗೆ ಊಟ ಕೊಡ್ತೀವಿ, ಯಾರಿಗೂ ನಿಲ್ಲಿಸ್ತಾ ಇಲ್ಲ, ಏನೋ ಭಾಳ ದೊಡ್ಡ ಉದಾರ ಅನ್ನೋಂಥದ್ದು. ಇದು ರೈಟು, ಪ್ರತಿಯೊಬ್ಬ ಮಗುವಿನ ಹಕ್ಕು ಅನ್ನೋ ಥರ ಈ ಸ್ಕೀಮೇ ಇದೆ ನಮ್ಮ ಹತ್ರ. ಆಹಾರ ಭದ್ರತೆ ಇವ್ರೇನು ದೊಡ್ಡ ಪುಕ್ಸೆಟ್ ಏನೋ ದಾನ ಧರ್ಮ ಅನ್ನೋ ಥರ ಹೇಳ್ತಾರೆ. ಬಟ್ ನನಗೆ ಭಯ ಆಗಿರೋದು ಅಂದರೆ, ಅನಂತಕುಮಾರ್ ಕೇಂದ್ರ ಸಚಿವರಾದಂಥವ್ರು ಇತ್ತೀಚೆಗೆ ಒಂದು ಅವರ ಇದಿದೆಯಲ್ಲ, ಸ್ಕೀಮ್ ಇದೆಯಲ್ಲ, ಅದಮ್ಯ ಚೇತನ ಕಾರ್ಯಕ್ರಮದಲ್ಲಿ ಮಾತಾಡ್ತಾರೆ. ರಾಜ್ಯದಲ್ಲಿ 50% ಅನ್ನಭಾಗ್ಯ ಸಂಪೂರ್ಣ ವಿಫಲ ಆಗಿದೆ, ತಲುಪ್ತಾ ಇಲ್ಲ ಅನ್ನುವಂಥ ಹೇಳಿಕೆ ಕೊಡ್ತಾನೆ. ಇನ್ನು ಕೇಂದ್ರ ಸರ್ಕಾರ ಹೇಳುತ್ತೆ, ನಾವು ನಿಮಗೆ ತಟ್ಟೆ ಜೊತೆಗೆ, ಪುಸ್ತಕಗಳ ಜೊತೆ, ಬ್ಯಾಗ್ ಜೊತೆಗೆ ನಿಮಗೆ ಕಾಲಕ್ಕೆ ಚಪ್ಪಲಿ ಇಲ್ದಿದ್ರು ಪರವಾಗಿಲ್ಲ, ಆಧಾರ್ ಕಾರ್ಡ್ ತನ್ನಿ ಅನ್ನುವಂಥದ್ದಿದೆ. ಈ ಗುಡ್ಡಗಾಡು ಮಕ್ಕಳು ಏನು ಮಾಡಬೇಕು, ಆದಿವಾಸಿ ಮಕ್ಕಳು ಏನು ಮಾಡಬೇಕು, ಅಲೆಮಾರಿಗಳ ಮಕ್ಕಳು ಏನು ಮಾಡಬೇಕು, ದಕ್ಕಲ್ರ ಮಕ್ಕಳು ಏನು ಮಾಡಬೇಕು, ದಂಬಿದಾಸರ ಮಕ್ಕಳು ಏನು ಮಾಡಬೇಕು, ಸುಡುಗಾಡಿಸಿದ್ರ ಮಕ್ಕಳು ಏನು ಮಾಡಬೇಕು, ದಲಿತರ ಮಕ್ಕಳು ಏನು ಮಾಡಬೇಕು. ನಮ್ಮಲ್ಲಿ ಯೋಜನೆ ಮಾಡುವವರಿಗೆ ಅದರ ಪ್ರಾಕ್ಟಿಕಲ್ ಇಂಪ್ಲಿಮೆಂಟೇಷನ್ ಮಾಡೋಕ್ಕೆ ಬಂದಾಗ, ಜಾರಿ ಮಾಡುವಾಗ ಏನೇನು ಸಮಸ್ಯೆಗಳು ಬರ್ತವೆ ಅನ್ನುವಂಥ ಕನಿಷ್ಠ ಜ್ಞಾನ ಇಲ್ಲದ ಯೋಜನೆಗಳನ್ನು ರೂಪಿಸ್ತಾರೆ. ಅದಕ್ಕೆ ಇದು ಒಂದು ದೊಡ್ಡ ಎಕ್ಸಾಂಪಲ್. ಆಮೇಲೆ ಇದರಿಂದ
ಇದರ ಯೋಜನೆಯ ಉದ್ದೇಶವನ್ನೇ ವಿಫಲ ಮಾಡ್ತಾವ್ರೆ. ಮಧ್ಯಾಹ್ನದ ಊಟದ ಯೋಜನೆಯನ್ನು ಮಾಡಿರೋದು 2 ಉದ್ದೇಶಕ್ಕಾಗಿ. ಒಂದು, ಶಾಲೆಗೆ ಬಡವರ ಮಕ್ಕಳನ್ನು ಶಾಲೆಗೆ ಆಕರ್ಷಣೆ ಮಾಡಲಿಕ್ಕೆ ಒಂದು. ಎರಡನೇದು, ಮಧ್ಯಾಹ್ನದ ಊಟ ಕೊಡೋದ್ರಿಂದ ಬಡವರು ಕನಿಷ್ಠ ಊಟ ಕೊಡ್ತಾರೆ ಅಂತ ಕಳಿಸ್ತಾರೆ ಒಂದು. ಆಮೇಲೆ ಇನ್ನೊಂದು, ಬಾಲಕಾರ್ಮಿಕ ಪದ್ಧತಿಯನ್ನು ನಿರ್ಮೂಲನೆ ಮಾಡಬೇಕು ಅಂತಂದರೆ ಅವರಿಗೆ ಪರ್ಯಾಯವಾಗಿ ಅವ್ರ ಶಾಲೆಗೆ ಉಳ್ಕೊಳ್ಳೋಂಗೆ ಮಾಡಬೇಕು ಅಂತ. ಈ 2 ಉದ್ದೇಶ ಇಟ್ಕೊಂಡು ಈ ಮಧ್ಯಾಹ್ನದ ಎಷ್ಟೋ ಜನ ಎಲ್ಲ ಮಾಡಿದ್ರು. ನಾವೆಲ್ಲ ಮಧ್ಯಾಹ್ನ ಊಟ ತೊಗೊಂಡೋಗಿ ಆದರೆ ಈಗೇನಾಗಿದೆ, ಅದನ್ನು ಖಾಸಗಿ ಶಾಲೆಗಳು ಯಾವಾಗ ನಾಯಿಕೊಡೆಗಳ ಥರ ಉಟ್ಕೊಂಡ್ರು, ಮತ್ತು ಹಳ್ಳಿಯಿಂದನೂ ಕೂಡ ಸುಮಾರು ಸ್ಥಿತಿವಂತರೆಲ್ಲರೂ ಖಾಸಗಿ ಶಾಲೆಗಳ ಹತ್ರ ಹೋಗ್ತಾ ಇದ್ದಾರೆ. ಇನ್ನು ಸರ್ಕಾರಿ ಶಾಲೆಗಳಲ್ಲಿ ಉಳ್ಕೊಂಡಿರೋ ಯಾರು ಅಂದರೆ ಅತ್ಯಂತ ಬಡವರು, ಎಲ್ಲ ಜಾತಿ ಬಡವರು, ಎಲ್ಲ ಜಾತಿಯ ಕಡು ಬಡವರು. ಅವ್ರ ಮೇಲೆ ಇವರು ಗದಾಪ್ರಹಾರ ಕೊಟ್ಟವ್ರೆ. ಅಂದರೆ ಬಡವರನ್ನ ಈ ದೇಶದಲ್ಲಿ ಎಷ್ಟಾರು ಅವಮಾನ ಮಾಡ್ಬೋದು. ಈಗ ನೋಡಿ, ಇವ್ರಿಗೊಬ್ಬ ಶ್ರೀಮಂತನ ಯಾರಿಗೂ ಅವಮಾನ ಮಾಡೋಕ್ಕಾಗೋದಿಲ್ಲ, ಇವ್ರ ರೈಟ್ಸೇ ಇಲ್ಲ ಅವ್ರಿಗೆ. ಅವ್ರನ್ನ ಏನು ಬೇಕಾದ್ರೂ ಮಾಡ್ಬೋದು. ಇನ್ನು ಬದುಕಿದೆಯಾ ಸತ್ತಿದೆಯಾ ನೀನು ಕಾರ್ಡ್ ತೋರಿಸು. ಈಗ ಎಮರ್ಜೆನ್ಸಿಯಲ್ಲಿ ಒಂದು ಜೋಕ್ ಬಂದಿತ್ತು ಸರ್, 10 ಜನ ಒಬ್ಬನ ಹೊತ್ಕೊಂಡು ಹೋಗ್ತಾ ಇರ್ತಾರೆ. ಅವನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಎದ್ದು ಬಿಡ್ತಾನು. ನೀ ಸತ್ತಿದ್ಯಾ, ಮುನ್ಸಿಪಾಲ್ಟಿಲಿ ರೆಸಲ್ಯೂಷನ್ ಆಗಿದೆ, ನೀ ಸತ್ತಿದ್ಯಾ ಮಲ್ಕ ಅಂತಾರೆ. ರೆಸಲ್ಯೂಷನ್ ಆಗಿದೆ ಅಂತ ಈ ಸ್ಥಿತಿ ಬಂದಿದೆಯಲ್ಲ ಬಡವರ ಮಕ್ಕಳಿಗೆ. ಏನು ಅವ್ರನ್ನ ಕೇಳೋದಕ್ಕಿಲ್ವಾ? ಆಮೇಲೆ ಏನಾದರೂ ಯೋಜನೆಯಲ್ಲಿ ಲೋಪದೋಷಗಳಿದ್ರೆ ಆ ಮಕ್ಕಳ ಕಾರಣನ ಇಂಪ್ಲಿಮೆಂಟೇಷನ್ ಮಾಡುವಂತ ಅಧಿಕಾರಿಗಳ ಕಾರಣ. ಮಧ್ಯದಲ್ಲಿ ಸರ್ಕಾರಿ ಅಧಿಕಾರಿಗಳಿದ್ದಾರೆ, ಸಂಸ್ಥೆಗಳಿದ್ದಾವೆ. ಆಮೇಲೆ ನೀವೇನೆ ಕೋಟಿಗಟ್ಟಲೆ ಯಾವುದೋ ಒಂದು ಅಕ್ಷಯ ಪಾತ್ರೆಯನ್ನು ಕೊಡ್ತೀರಾ, ಅದಮ್ಯ ಚೇತನ ಕೊಡ್ತೀರಾ, ಇದ್ರೆ ಕೋಟಿಗಟ್ಟಲೆ ಮಿಸ್ಯೂಸ್ ಆಗ್ತಾ ಇದಾವೆ. ಅವ್ರೇನು ಕರೆಕ್ಟಾಗಿ ಅನ್ನ ಕೊಡ್ತಾ ಇದ್ದಾರೆ, ಕರೆಕ್ಟಾಗಿ ತಲುಪಿಸ್ತಾ ಇದ್ದಾರೆ, ವೈಜ್ಞಾನಿಕವಾಗಿ ಮಾಡ್ತಾ ಇದ್ದಾರೆ? ಯಾರು ಚೆಕ್ ಮಾಡ್ತಾ ಇದ್ದಾರೆ ಇದನ್ನೆಲ್ಲ? ಕೋಟಿಗಟ್ಟಲೆ ಹಣ ಅವ್ರಿಗೆ ಹೋಗ್ತಾ ಇದೆ. ಅವ್ರ ಬಗ್ಗೆ ನಿಮ್ಗೆ ಅನುಮಾನ ಇಲ್ಲ, ಈ ಮಕ್ಕಳ ಬಗ್ಗೆ ಅಂದ್ರೆ ಸಿಂಪ್ಲಿಫೈ ಏನಂದ್ರೆ ಬಡವರ ಯೋಜನೆಗಳಿಗೆ ಏನಾಗಿದೆ ಅಂದ್ರೆ ನಮ್ಮ ಯಾವುದೇ ಸರ್ಕಾರಗಳು ಬಡವರ ಯೋಜನೆಗೆ ಅತಿ ಹೆಚ್ಚು ದುಡ್ಡು ಇಟ್ಟಿರ್ತಾರೆ. ಅತಿ ಹೆಚ್ಚು ದುಡ್ಡು ಇಟ್ಟಿರೋದ್ರಿಂದ ಅಲ್ಲಿರ್ತಕ್ಕಂಥ ನಿಜವಾದ ಸಮಸ್ಯೆಗೆ ಪರಿಹಾರ ಸಿಗಬಹುದು ಅನ್ನುವಂಥ ಕಾರಣಕ್ಕಾಗಿನೇ ಪ್ರೈವೇಟೈಸ್ ಮಾಡ್ಬಿಡೋದು ಅಂತ. ಅದರಿಂದ 4-5 ಸಂಸ್ಥೆಗಳು ದೊಡ್ಡ ಲಾಭ ಆಗುತ್ತೆ. ನಾವು ಸೇವ್ ಮಾಡ್ತೀವಿ ಅಂತ ಹೆಸರು ಬೇರೆ ತಗೊಳ್ಳೋದವ್ರು. ನೋಡಿ, ನಾವು ಎಷ್ಟು ಲಕ್ಷ ಜನಕ್ಕೆ ಊಟ ಆಗ್ತದೆ, ಏನು ಪುಕ್ಕಟೆಯವರು ಆಸ್ತಿ ಮನೆ ಎಲ್ಲ ಮನೆ ಆಸ್ತಿ ಗಿಸ್ತಿ ಮಾರಿ ಹಾಕ್ತಾರೆ. ಆಕ್ಚುಲಿ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅಂದ್ರೆ ದಲಿತ ಮಹಿಳೆಯರನ್ನೇ ಕುಕ್ ಆಗಿ ನೇಮಿಸಬೇಕು. ಕರೆಕ್ಟ್. ಈಗ ನಾನು ಒಂದು ಕಡೆ ಹೇಳಿದ್ದೇನೆ, ಒಂದು ಆರ್ಟಿಕಲು ಬರೆದೆ ಇದ್ರ ಬಗ್ಗೆ. ಈ 2-3 ಸಂಸ್ಥೆಗಳು ನಡೆಸ್ತಾ ಇದ್ದಾವಲ್ಲ, ಇದು ನಡೆಸೋದ್ರಿಂದ 1 ಲಕ್ಷ ದಲಿತ ಮಹಿಳೆಯರ ಕೆಲಸವನ್ನ ಕದ್ದಿದ್ದಾರೆ. ಆದ್ರೆ ಅದು ಹೇಳಲ್ಲ. ದುಡ್ಡು ಎತ್ತಾರೆ ಎಲ್ಲ ಕಡೆಯಿಂದ. ಭಿಕ್ಷೆ ಅಕ್ಷಯ ಪಾತ್ರೆಗೆ ಭಿಕ್ಷೆ ಪಾತ್ರೆ ದುಡ್ಡು ಕೊಡಿ ದುಡ್ಡು ಕೊಡಿ ದುಡ್ಡು ಕದ್ವಿ ನಾವು ಅಂತ ಹೇಳಲ್ಲ. ಅಲ್ವಾ ಮೇಡಮ್? ಅಕ್ಷಯ ಪಾತ್ರೆಗೆ ಭಿಕ್ಷೆ ಪಾತ್ರೆ ವಿದೇಶಿ ಹಣವನ್ನ ಅಮೆರಿಕಾದಲ್ಲಿ ಇದೇ ಸರ್ಕಾರ ಅಥವಾ ಈ ಅನಂತ್ ಕುಮಾರ್ ಅವ್ರು ಇಷ್ಟು ಮಾತಾಡ್ತಾರಲ್ಲ, ಈಗ ಅಮೆರಿಕಾದಲ್ಲಿ ನಮ್ಮ ಮಕ್ಕಳ ಫೋಟೋಗಳನ್ನ ತೋರಿಸಿ ಇವರು ಭಿಕ್ಷಕರು ಅನ್ನೋ ರೀತಿಯಲ್ಲಿ ತಟ್ಟೆಗಳನ್ನ ಹಿಡ್ಕೊಂಡು ಬಿಂಬಿಸಿ ಇವತ್ತು ಕೋಟಿಗಟ್ಟಲೆ ಹಣವನ್ನು ತಂದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಅವರಿಗೆ ಪ್ರಜ್ಞೆ ಇಲ್ವಾ? ಡಿ ಕೆ ಶಿವಕುಮಾರ್ ಇದನ್ನ ಅಸೆಂಬ್ಲಿಯಲ್ಲಿ ರಿಲೀಸ್ ಮಾಡಿದಾಗ ಅವ್ರ ಮೈ ಮೇಲೆ ಬಿದ್ಬಿಟ್ರು ಎಲ್ಲ ಸೇರ್ಕೊಂಡು. ಏನೋ ಮಾಡಬಾರದು ಅಪರಾಧ ಕಮಿಟಿ ಮಾಡಿದ್ರು, ಆ ಕಮಿಟಿ ಅಲ್ಲಿಗೆ ಮುಗ್ದು ಹೋಯ್ತು ಅನ್ನೋ ರೀತಿಯಲ್ಲಿ ಇರುವಂತದ್ದು ಸರ್. ಇನ್ನೊಂದು ಅಂತಂದ್ರೆ ಈಗ ಇನ್ನೊಂದಿದೆ, ನೀವು ಅಕ್ಷರ ದಾಸೋಹದ ಸಂಘಟನೆ ಅಡಿಗೆ ಸಹಾಯಕರು ಮತ್ತೆ ಅಡಿಗೆ ನೌಕರ ಅವ್ರನ್ನು ಕೂಡ ಇದ್ರಾಗ ತಂದಿದ್ದಾರೆ. ಅವರು ಕೂಡ ಫಲಾನುಭವಿಗಳು ಅಂತ ಹೇಳುತ್ತೆ ಈ ಸ್ಕೀಮು. ಅಂದ್ರೆ ಅಡುಗೆ ಸಹಾಯಕರು ಅಡಿಗೆ ತಯಾರಿಕರು ಕೂಡ ಅವರು ಕಡ್ಡಾಯವಾಗಿ ಆಧಾರ್ ಕಾರ್ಡ್ ಹೊಂದಲೇಬೇಕು. ಈ ಉದ್ದೇಶ ಈ ಸಂದರ್ಭದಲ್ಲಿ ಹೇಳ್ಬೇಕು ಅಂತಂದ್ರೆ ಈಗಾಗಲೇ ಊರುಗಳಲ್ಲಿ ಹೆಣ್ಮಗಳು ದಲಿತ ಹೆಣ್ಮಗಳು ಕೆಲಸ ಮಾಡಿದ್ರೆ ಮಕ್ಕಳು ಊಟ ಮಾಡದೇ ಇರುವಂತ ರೀತಿಯಲ್ಲಿ ಪ್ರಚೋದನೆಗಳು ಇವತ್ತು ನಡೀತಾ ಇದೆ. ಆದ್ರೆ ಈಗ ಆಧಾರ ಕಡ್ಡಾಯ ಮಾಡೋದು ಸಮಸ್ಯೆಗಳಾಗಿದೆ ತುಂಬಾ ತುಂಬಾ ಕಡೆ ಆಗಿದೆ. ಸಿಎಂ ಅವ್ರ ಊರಲ್ಲಿ ಕೂಡ 2 ಪ್ರಕರಣಗಳು ನಡೆದಿದೆ ಸರ್. ಸಿಎಂ ಅವ್ರ ಊರಲ್ಲೇನೆ ಈ ಪ್ರಕರಣ ನಡೆದಿದೆ. ಇವತ್ತಿಗೂ ಅದು ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಡೀತಾ ಇದೆ, ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಈಗ ಏನಾಗುತ್ತೆ ಅಂದ್ರೆ ಇನ್ನೊಂದಿಷ್ಟು ಹುಟ್ಕೊಳ್ತವೆ. ಆಗ ಆ ಹೆಣ್ಮಗಳು ಕೆಲಸ ಕಳ್ಕೊಂಡು 15 ವರ್ಷ ಕೆಲಸ ಮಾಡಿರ್ತಾರೆ. ಈಗ ಮನೆಗೆ ಹೋಗುವಂತ ಪರಿಸ್ಥಿತಿಗಳು ಇದರಿಂದ ಕ್ರಿಯೇಟ್ ಆಗುತ್ತೆ. ಸಚಿವರಾದಂತವ್ರೆ 50% ವಿಫಲ ಆಗಿದೆ ಅಂತ ಹೇಳೋದಿದೆಯಲ್ಲ, ಹೇಳ್ತಾ ಇದಾರೆ ಅರ್ಥ ಹಿಂದೆ ಹುನ್ನಾರ ಇದೆ ಅಂತ. ಡೆಫಿನೆಟ್ ಆಗಿದೆ. ಆಮೇಲೆ ಇವ್ರು ನೀವು ಒಂದು ಅಂಕಿಅಂಶವನ್ನು ಕೊಟ್ರಲ್ಲ, ಈ ಸರ್ಕಾರಿ ಶಾಲೆ ಮಕ್ಕಳಲ್ಲೇ 2 ಕೋಟಿ ಮಕ್ಕಳು ಈ ಊಟದ ಯೋಜನೆ ಭಾಗವಹಿಸ್ತಾ ಇದ್ದಾರೆ. ಇದು ಸೋಷಿಯಲ್ ಸಿನ್. ಇದೇನು ಮತ್ತೆ ಜಾತಿಯ ಕಾರಣ. ಈಗ ಇವ್ರು ಹೇಳಿದ್ರಲ್ಲ, ದಲಿತ ಮಕ್ಕಳಿಗೆ ದಲಿತ ಹೆಣ್ಮಕ್ಳನ್ನ ಅಡಿಗೆ ಮಾಡ್ಲಿಕ್ಕೆ ಕೊಟ್ಟದ್ದು, ಅಡಿಗೆ ಮಾಡ್ತಾ ಇರುವಂತ ಜಾಗದಲ್ಲಿ ಮೇಲ್ಜಾತಿಯ ಮಕ್ಕಳು ಊಟಕ್ಕೆ ಬರ್ತಾ ಇಲ್ಲ. ಅವೇ 2 ಕೋಟಿ ಅಂತ ಹೇಳ್ತಾರೆ. ಅವೇ 2 ಕೋಟಿ. ಅವರು ಯಾಕೆಂದ್ರೆ ಈ ಸರ್ಕಾರಿ ಶಾಲೆ ಎಲ್ಲರೂ ಬಡವ್ರ ಮಕ್ಕಳೇ. ಬಡತನದ ಮಧ್ಯನೂ ಕೂಡ ಜಾತಿಯನ್ನ ರಕ್ಷಣೆ ಮಾಡ್ತಾರೆ. ಆ ಥರದ ವ್ಯವಸ್ಥೆ ದುರಂತ ಇಲ್ಲಿದೆ. ಅದ್ರ ಬಗ್ಗೆ ಅದನ್ನು ಸರಿ ಮಾಡಲಿಕ್ಕೆ, ಅದನ್ನು ರಿಪೇರಿ ಮಾಡಲಿಕ್ಕೆ ಇವ್ರ ಕೈಲಿ ಜನಗಳನ್ನ ಎಜುಕೇಟ್ ಮಾಡಲಿಕ್ಕೆ, ಆ ಮಕ್ಕಳನ್ನ ಎಜುಕೇಟ್ ಮಾಡಲಿಕ್ಕೆ ಏನಾದರೂ ಯೋಜನೆ ಮಾಡೋಣ ಅಂತ ಅನ್ನೋದು ಹೋಗಿಲ್ಲ.
ಇದ್ದಿದ್ರೊಳಗೆ ಏನೇನು ಕೆಡಿಸ್ಬೋದೋ ಅದನ್ನೆಲ್ಲನೂ ಪ್ರಯತ್ನ ಮಾಡ್ತಾರೆ. ಸರ್ ನಾನು ಹೇಳ್ಬೋದು ಒಂದು ಬ್ರೇಕ್ ತೊಗೊಳ್ತೀನಿ, ನೀವು ಅದನ್ನ ನನಗೆ ಕ್ಲಾರಿಫೈ ಮಾಡಬೇಕು. ದ ಯೂಸ್ ಆಧಾರ್ ಆಸ್ ಅ ಐಡೆಂಟಿಟಿ ಫಾರ್ ಡೆಲಿವರ್ ಆಫ್ ಸರ್ವಿಸಸ್, ಬೆನಿಫಿಟ್ಸ್ ಆರ್ ಸಬ್ಸಿಡೀಸ್, simplifies the government delivery process and enables beneficiaries to get their entitlement directly and in a seamless manner. Reads the notification ಅಂತ ಅಲ್ಲಿರ್ತಕ್ಕಂಥದ್ದು ಡೆಲಿವರಿ ಅನ್ನುವಂಥದ್ದು. ಬಟ್ ಇಲ್ಲಿ ಈ ಮಕ್ಕಳಿಗೆ ಊಟಕ್ಕೆ ಯಾವ ಥರ ಡೆಲಿವರಿ ನಂಗೆ ಅರ್ಥ ಆಗಿಲ್ಲ. ಎರಡು ರೀತಿ ಆಯ್ತು. ಒಂದು ಐಡೆಂಟಿಟಿ ಮೇಲೆ ತಗೊಂಡು ಡೆಲಿವರಿ, ನಾವು ಈಗ ಸ್ಪೆಸಿಫಿಕ್ ಇವತ್ತು ಲೆಟ್ ಸ್ಪೀಕ್ ಆನ್ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಂದಾಗ ನೀವು ಒಂದು ಸ್ಕೀಮ್ ನೋಡಿ. ಇದಕ್ಕೂ ಮುಂಚೆ 6 ತಿಂಗಳ ಮುಂಚೆ ಒಂದು ಚೈಲ್ಡ್ ಲೇಬರ್ ಸಂಬಂಧಪಟ್ಟಂತೆ ತಿದ್ದುಪಡಿ ತರಲಾಗಿದೆ. ಏನಂತಂದರೆ ತಿದ್ದುಪಡಿ ಏನು ಅಂತಂದರೆ ಮಕ್ಕಳು ಕುಟುಂಬದ ಕೆಲಸದಲ್ಲಿ ಕೆಲಸ ಮಾಡಬಹುದು. ಕುಟುಂಬ ಅಂದರೆ ಯಾರು? ಅಪ್ಪ, ಅಮ್ಮ, ಅಣ್ಣ, ತಮ್ಮ, ಚಿಕ್ಕಪ್ಪ, ಇದು ಕುಟುಂಬ. ನಮ್ಮ ದೇಶದಲ್ಲಿ ಸಿಕ್ಕಾಪಟ್ಟೆ ಅಂಕಲ್ಗಳಿದ್ದಾರೆ, ಕೊರತೆ ಇಲ್ಲ. ಇನ್ನು ನಮ್ಮ ಹಳ್ಳಿಗಳಲ್ಲಿ ಅವಿಭಕ್ತ ಕುಟುಂಬಗಳಿದಾವೆ. ಅವಿಭಕ್ತ ಕುಟುಂಬಗಳಿವೆ. ಮಕ್ಕಳನ್ನ ಕೂಲಿ ಕೆಲಸಕ್ಕೆ ತಳ್ಳುವಂತಹ ಒಂದು ತಿದ್ದುಪಡಿ ತಂದ್ರು, ಇಂಡೈರೆಕ್ಟ್. ಇವತ್ತು ಈ ತಿದ್ದುಪಡಿ ತಂದು ಆ ಮಕ್ಕಳನ್ನು ಕೂಲಿ ಮಾತ್ರನೇ ಮಾಡ್ಲಿಕ್ಕೆ ತಳ್ಳುವಂತ ಒಂದು ಕಾರ್ಯಕ್ರಮ ಇವತ್ತು ನೀವು ಜಸ್ಟ್ ಅರ್ಥ ಮಾಡ್ಕೊಳ್ಳಿ. ಇನ್ನು ಕೂಲಿಗಾಗಿ ಮಾತ್ರನೇ ನೀವು ಇರಬೇಕಾಗಿರುವಂತದ್ದು, ಶಾಲೆಗೆ ಬರಬೇಡಿ ಅನ್ನೋ ರೀತಿಯ ತರುವಂತ ಒಂದು ಕಾರ್ಯಕ್ರಮ. ಸೊ ಬಹಳ ಅಪಾಯಕಾರಿ. ಈಗ ಮೊದಲನೇದಾಗಿ ಇವತ್ತು ಕೊಟ್ಟ ಇಂಟರ್ವ್ಯೂ ತುಂಬಾ ಇಂಟ್ರೆಸ್ಟಿಂಗ್ ಇತ್ತು. ಇಂಟರ್ವ್ಯೂ ಒಬ್ಬ ಹೆಣ್ಮಕ್ಳು ನಾವು ಮಕ್ಕಳನ್ನ ಸೇರಿಸ್ಕೊಳ್ಬೇಕಾದ್ರೆ ಅವರ ವಿವರಗಳನ್ನ ಪಡೆದುಕೊಂಡಿರ್ತೀವಿ ಅಂತ. ನೀವು ನಿತ್ಯ ತಗೊಂಡ್ ಕಾರ್ಡ್ ತರಬೇಕು ಅಂದ್ರೆ ನೀವು ಕಳ್ಳರು ಅಂತ ಟ್ರೀಟ್ ಮಾಡ್ತಿದ್ದೀರಿ ಮಕ್ಕಳನ್ನ. ನೀವು ಸರ್ಕಾರಿ ಶಾಲೆಯಲ್ಲಿ ಓದುವ ಬಡ ಮಕ್ಕಳನ್ನ ನೀವು ಕಳ್ಳರಂತ ಟ್ರೀಟ್ಮೆಂಟ್ ಆಧಾರ್ ಲಿಂಕ್ ಮಾಡೋದು ಇಟ್ ಇಸ್ ಎ ಪ್ರಿನ್ಸಿಪಲ್ ಅಗೇನ್ಸ್ಟ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ನಾ ಮತ್ತಷ್ಟು ಚರ್ಚೆ ಮಾಡ್ತಾರೆ. ಯಾಕಂತಂದ್ರೆ ಇದು ಭಾಳ ನೋಡೋರಿಗೆ ನಾವೇನ್ರಿ ನೀವು ಕೂತ್ಕೊಂಡು ಚರ್ಚೆ ಮಾಡ್ತೀರಿ. ಅದೊಂದು ಆಧಾರ್ ಕಾರ್ಡ್ ಬಂದರೆ ಎಷ್ಟು ಜನ ಮಕ್ಕಳು ಊಟ ಮಾಡ್ತಾರೆ, ಎಷ್ಟು ಜನ ಹೊರಗಡೆ ಬಂದ್ಬಿಟ್ಟು ಊಟ ಮಾಡ್ತಾರೆ, ಇದು ತಪ್ಪಿಸ್ಬಾರ್ದಾ? ಆ ಅಡುಗೆ ಸಹಾಯಕರು ಒಂದಷ್ಟು ಹೊಡೆದು ಬಿಡ್ತಾರೆ, ಅದನ್ನು ತಪ್ಪಿಸ್ಬಾರ್ದಾ? ಇಷ್ಟೊಂದು ಕ್ಲೀನ್ ಮಾಡ್ತಾ ಇದ್ವಿ, ನೀವು ಕೂತ್ಕೊಂಡು ಚರ್ಚೆ ಮಾಡ್ತೀರಿ ಅಂತ ಒಳ್ಳೆ ಸ್ಕೀಮ್ ಅನ್ನುವಂಥ ಮಹಾನ್ ಭಾವರು ಕೂಡ ಈ ಟ್ವಿಟರ್ಗಳಲ್ಲಿ, ಫೇಸ್ಬುಕ್, ಸಾಮಾಜಿಕ ಜಾಲತಾಣಗಳಲ್ಲಿ ದೇಶಭಕ್ತರು ಭಾಳ ಜನ ಇದ್ದಾರೆ. ಕೋಟಿಗಟ್ಟಲೆ ಸಾಲ, ಸಾವಿರಾರು ಲಕ್ಷಾಂತರ ಕೋಟಿ ಸಾಲ ಮನ್ನಾ ಅಲ್ಲ, ಇಂಥದ್ದಕ್ಕೂ ಕಮೆಂಟ್ ಮಾಡುವಂಥ ದೇಶಭಕ್ತರು ಇದ್ದಾರೆ. ಯಾಕಂದರೆ ಇದು ಇಂಥ ಯೋಜನೆಗಳ ಬಗ್ಗೆ ಯಾರು ಚರ್ಚೆ ಮಾಡಲ್ಲ. ಆದರೆ ಆಧಾರ್ ಕಾರ್ಡ್ ವಿಷಯ ಚರ್ಚೆ ಮತ್ತೊಂದು ನಾನು ಮುಂದುವರಿಸ್ತಾ ಇದ್ದೀನಿ. ನಾನು ಮಾಲಿನಿಯವರು, ನೀವು ಅಕ್ಷರ ದಾಸೋಹದಲ್ಲಿ ಅಡುಗೆ ಸಹಾಯಕರಾಗಿ ಕೆಲಸ ಮಾಡ್ತಾಯಿದ್ರಿ. ಸೊ ಇಲ್ಲಿರ್ತಕ್ಕಂಥ ಭಾಳಷ್ಟು ಹಳ್ಳಿಗಳಲ್ಲಿ, ಶಾಲೆಗಳಲ್ಲಿ ಇರ್ತಕ್ಕಂಥ ಅಡುಗೆ ಸಹಾಯಕರು ಮತ್ತು ಅಡುಗೆ ತಯಾರಕರ ಮೇಲೆ ಆರೋಪ ಇರೋದು. ಅವ್ರೇನೋ ಮಾಡಬಾರ್ದು ಮಾಡ್ತಾರೆ, ಲೆಕ್ಕ ಸಿಗ್ತಾ ಇಲ್ಲ, ಫುಡ್ಡು ತುಂಬ ತೊಗೊಂಡೋಗ್ತಾರೆ, ಬಂದಿರೋ ಧಾನ್ಯಗಳನ್ನು ಕದೀತಾರೆ ಅನ್ನೋಂಥ ಆರೋಪ ಇದೆಯಲ್ವಾ? ಸರ್ ಖಂಡಿತ ಇದೆ. ಆದರೆ ಅದ್ರ ಹಿನ್ನೆಲೆಯಿಂದ ನಾವು ತಗೊಂಡಾಗ ಇವತ್ತು ಮುಖ್ಯ ಅಡುಗೆಯವರಿಗೆ ಐಟಮ್ಸನ್ನು ಈಗ ಸಾಮಾನುಗಳು ದಾಸ್ತಾನು ತರ್ತದಲ್ಲ, ಆಗ ತಂದಾಗ ಅವ್ರ ಲೆಕ್ಕವನ್ನು ಬರೆದು ತಗೊಳ್ಬೇಕು ಅನ್ನೋ ಮಾಹಿತಿ ಇದೆ. ಬರಬೇಕಾದ್ರೆ ಈಗಿರುವಂಥ ಮಾಹಿತಿ ಪ್ರಕಾರ 5-6 kg ಕಮ್ಮಿ ಆಗಿನೇ ಬರ್ತಾ ಇದೆ ಐಟಮ್ಸು ಎಲ್ಲ, ಬೇಳೆ, ಅಕ್ಕಿ ಎಲ್ಲವೂ ಕೂಡ ಅವ್ರಿಗೊಂದು ಇರುತ್ತೆ ಮ್ಯಾನ್ಯುವಲಲ್ಲಿ. ಆ ಪ್ರಕಾರ ಕಮ್ಮಿಯಾಗೇ ಬರುತ್ತೆ ಬ್ಯಾಗ್ಗಳಲ್ಲಿ. ಇದು ಒಂದು ಕಡೆಯಲ್ಲಿ. ಮತ್ತು ಅದರ ಲೆಕ್ಕಗಳನ್ನು ಅಡುಗೆಯವ್ರು ತಗೊಳ್ತಾ ಇಲ್ಲ. ಈಗ ಕೆಲವು ಜಿಲ್ಲೆಗಳಲ್ಲಿ ಕೆಲವರು ತಗೊಳ್ಬಹುದು, ಬಿಟ್ರೆ ಎಲ್ಲವೂ ಕೂಡ ಆ ಶಾಲೆಯ ಮಾಸ್ಟ್ರು, SDMC ಅವರು, ಇವ್ರ ಕೈಯಲ್ಲಿ ಇವತ್ತು ನಡೀತಾ ಇರುವಂತದ್ದು. ಅವ್ರು ಕೊಟ್ಟರೆ ತೆಗೆದುಕೊಟ್ರೆ ಇವ್ರು ಮಾಡಬೇಕು ಅನ್ನೋ ಸಿಚುವೇಶನ್ ಇರ್ಬೇಕಾದ್ರೆ ಇವ್ರು ಕದ್ಕೊಂಡು ಏನೇ ಆದ್ರೂ ಇವ್ರ ಮೇಲೆ ಬರೋದು. ಬಟ್ ಇವತ್ತು ನಡೀತಾ ಇರೋದು ಅದೇ ಪ್ರಕರಣಗಳು. ಈಗ ನಾನು ಹೇಳ್ಬೇಕು ಅಂತಂದ್ರೆ, ಬೆಳಿಗ್ಗೆ ಅಡುಗೆ ನೌಕರು ಒಬ್ರು ಶಾಲೆಗೆ ಬಂದಾಗ ಅವ್ರ ಬಗ್ಗೆ ಯಾರು ಕೂಡ ನೋಡಲ್ಲ, ಕಣ್ಣೆತ್ತು ಕೂಡ. ವಾಪಸ್ ಮನೆಗೆ ಹೋಗ್ಬೇಕಾದ್ರೆ ಒಂಥರ ಕಳ್ಳರು ಅನ್ನೋ ರೀತಿಯಲ್ಲಿ ಇವತ್ತು ಟ್ರೀಟ್ ಮಾಡ್ತಾ ಇರೋದು. ಆ ನೋವಿದೆ. ಏನಾದ್ರೂ ತಗೊಂಡು ಹೋದ್ರು ಕೂಡ ನಾನು ಈ ಸಂದರ್ಭದಲ್ಲಿ ನೇರವಾಗಿ ಹೇಳ್ಬೇಕು ಅಂದ್ರೆ, ಅನ್ನ ಸಾಂಬಾರು ಉಳಿದಿದ್ದನ್ನ ತಗೊಂಡು ಹೋಗ್ಬೋದು ಅವರ ಮನೆಗೆ, ಕುಟುಂಬಕ್ಕೆ, ಅವ್ರ ಮಕ್ಕಳಿಗೆ ತಗೊಂಡು ಹೋಗ್ಬೋದು. ಬಿಟ್ರೆ ಎಲ್ಲ ಕಡೆಯಲ್ಲಿ ತಗೊಂಡೋಗಲ್ಲ. ಕೆಲವು ಕಡೆಯಲ್ಲಿ ನೀವು ಬೇಕಾದ್ರೆ ಮಣ್ಣನ್ನು ತೆಗೆದುಬಿಟ್ಟು ಹುಗಿದಾಕ್ಬಿಟ್ಟು ಹೋಗ್ಬೇಕು, ನೀವು ಊಟ ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಇವತ್ತು ಟ್ರೀಟ್ ಮಾಡ್ತಾ ಇರುವಂಥದ್ದು. ಇದು ಎಷ್ಟರ ಮಟ್ಟಿಗೆ ಸರ್? ಇದೆಲ್ಲವೂ ಕೂಡ ಕಾಣಲ್ವಾ ಅನ್ನೋದು. ಈಗ ಸೊ ನೀವು ಆಗಲೇ ಹೇಳಿರೋ ಪ್ರಕಾರ ಅನಂತಕುಮಾರ್ ಅವರು ಈ ಥರ ಮಾತಾಡ್ತಾರೆ ಅಂದ್ರಲ್ಲ, ಬೆಂಗಳೂರಿನ ಸುತ್ತಮುತ್ತ ಇಸ್ಕಾನ್ ಊಟ ಕೊಡ್ತಾ ಇದೆ, ಅದಮ್ಯ ಚೇತನ ಕೊಡ್ತಾ ಇದೆ. ಭಾಳಷ್ಟು ಶಾಲೆಗಳಲ್ಲಿ ಮಕ್ಕಳು ಊಟನೇ ಮಾಡಲ್ಲ, ಮನೆಯಿಂದ ಬಾಕ್ಸ್ ಎತ್ಕೊಂಡು ಬರ್ತಾ ಇದ್ದಾರೆ. ಯಾವಾಗಲೂ ಅದೇ ಊಟಕ್ಕೆ ಟೇಸ್ಟೇ ಇಲ್ಲ, ಈರುಳ್ಳಿ ಇಲ್ಲ, ಬೆಳ್ಳುಳ್ಳಿ ಇಲ್ಲ, ಆ ಊಟ ಯಾರು ಮಾಡ್ತಾರೆ? ಅದಕ್ಕೆ ತಿನ್ನೋದು ದಿನ ಅದೇ ಆರೋಗ್ಯದ ದೃಷ್ಟಿಯಿಂದ ಅದರಲ್ಲಿ ನೇರವಾಗಿ ಹೇಳ್ಬೇಕಂದ್ರೆ ಧರ್ಮದ ಪ್ರಶ್ನೆ ಅದರಲ್ಲಿ ನಾವೆಲ್ಲ ಉಪ್ಪು ಖಾರ ಮೆಣಸಿಗೆ ತಿಲ್ಲ ಅಂದ್ರೆ ನಮ್ಗೆ ಅವತ್ತು ದಿನನೇ ನಡೆಯಲ್ಲ. ನೀವು ತಂದ್ಬಿಟ್ಟು ನೀವು ಪುಳಿಚಾರ ಹಾಕ್ಬಿಟ್ರೆ ನಾವು ಏನ್ ಮಾಡ್ಬೇಕು ಗೊತ್ತಾ, ಇಲ್ಲಿಂದ ರಾಗಿ ಮುದ್ದೆ ಕಳಿಸಿ ಅನ್ಬೇಕು. ಕರೆಕ್ಟ್. ಸೊಪ್ಪು ಸಾರು, ಬಸ್ ಸಾರು. ಯಾಕಂದ್ರೆ ಇದ್ರ ಒಳಗಡೆ ನೋಡಿ, ಮಾಲಿನಿಯವ್ರಿಗೆ ಅವ್ರಿಗೆ ಮಾಹಿತಿ ಕೊಡ್ತಾ ಇದ್ರಲ್ಲ, ನಾನು ಒಂದು ಲೆಕ್ಕ ಇದೆ ಏನು ಅಂತ ಹೇಳಿದ್ರೆ, ಭಾರತ ಸರ್ಕಾರ
ಬಡವ್ರ ಹತ್ರ ದುಡಿಸ್ಕೊಂಡು ದುಡ್ಡು ಕೊಡ್ತೇ ಇರದೇ ಇರ್ತಕ್ಕಂಥದ್ದು. ಅದು ಒಟ್ಟು ಎಷ್ಟು, ಅದರ ಮೌಲ್ಯ ಎಷ್ಟು ಅಂತ ಹೇಳಿದರೆ 75,000 ಕೋಟಿ. ಅದು ಬಿಸಿಯೂಟ ತಯಾರಿಕೆ ಮಾಡತಕ್ಕಂಥ 50 ರೂಪಾಯಿ 75 ರೂಪಾಯಲ್ಲಿ ದುಡಿಸ್ಕೊಳ್ತಕ್ಕಂಥ ಮಿನಿಮಮ್ ವೇಜ್ ಕೊಡದೆ ದುಡಿಸ್ಕೊಳ್ಳೋದ್ರಿಂದ ಹಿಡಿದು ಆಶಾ ವರ್ಕರ್ಸ್ ಇರ್ಬೋದು, ಅಂಗನವಾಡಿ ವರ್ಕರ್ಸ್ ಇರ್ಬೋದು, ಈ ರೀತಿ ಒಟ್ಟು ನಿಮಗೆ ಇಲ್ಲಿ ರಾಜಸ್ಥಾನದಲ್ಲಿ 2,000-2,500 ಕೊಡ್ತಿದ್ದಾರೆ. ಗುಜರಾತಲ್ಲಿ ಅಂಗನವಾಡಿ ವರ್ಕರ್ಸ್ ಸಂಬಳ ಜಾಸ್ತಿ ಮಾಡಲೇ ಇಲ್ಲ, 10 ವರ್ಷ ಆಯಿತು. ಸೊ ಈ ರೀತಿಯಾಗಿ ಒಟ್ಟಾಗಿ ಕೇಂದ್ರ ಸರ್ಕಾರ ಜನರ ಬೆವರನ್ನು ಸಬ್ಸಿಡಿಯಾಗಿ ತಗೊಳ್ತಾ ಇರ್ತಕ್ಕಂಥದ್ದು 75,000 ಕೋಟಿ. ಈ ಬಡವರ ಮಕ್ಕಳಿಗೆ ಗೊತ್ತಾ, ಆಧಾರ್ ಕಾರ್ಡ್ ಕೇಳ್ತಾರ, ನೀವು ಇರೋಕೆ ಆಧಾರ ಇಲ್ಲ. ಯಾಕಂದ್ರೆ ಇನ್ನೊಂದೇನು ಹೇಳ್ತಾರೆ ಗೊತ್ತಾ ನಿಮಗೆ, ಹಸಿವು ಮತ್ತು ಅಪೌಷ್ಟಿಕತೆಯನ್ನ ಇನ್ನೂ ಜೀವಂತವಾಗಿ ಇಟ್ಟುಕೊಡ್ತಕ್ಕಂಥ ಸರ್ಕಾರ ತಲೆ ತಗ್ಗಿಸಿ ನಿಲ್ಲಬೇಕು. ಇವತ್ತಿಗೂ ನಮ್ಮಲ್ಲಿ IMR ಇನ್ಫೆಂಟ್ ಮಾರ್ಟಾಲಿಟಿ ರೇಷಿಯೋ ಇದೆಯಲ್ಲ, 4% ಮಕ್ಕಳು 1 ವರ್ಷ ದಾಟಲ್ಲ. 4% ಸಬ್ ಸಹಾರನ್ ಆಫ್ರಿಕಾ. ಹೀಗಿದ್ದಾಗ ಸಹಾರಾ ಕೆಳಗಡಿರುವಂತಹ ದರಿದ್ರ ದೇಶಗಳಾದಂತಹ ಆಫ್ರಿಕಾ ದೇಶಗಳಕ್ಕಿಂತಲೂ ಅತ್ಯಂತ ಕನಿಷ್ಠವಾಗಿರುವಂತಹ ನಮ್ಮ ದೇಶ. 60-70% ರಕ್ತಹೀನತೆ ಇದೆ, ಅನಿಮಿಯಾ ಇದೆ, ಇವತ್ತಿಗೂ ಜೀವಂತವಾಗಿ ಇಟ್ಕೊಂಡು ನಮ್ಮ ಮಹಿಳೆಯರು, ಗರ್ಭಿಣಿ ಮಹಿಳೆಯರು ರಕ್ತಹೀನತೆಯಿಂದ ಬಳಲ್ತಾ ಇದ್ದಾರೆ. ಹೌದು, ಪೌಷ್ಟಿಕಾಂಶ ಇಲ್ಲ ಅವರಿಗೆ. ಹೀಗಿದ್ದಾಗ ಇವರು ಈ ಅಂಗನವಾಡಿಗೆ 6 ತಿಂಗಳಿಂದ 3 ವರ್ಷದವರೆಗೆ ಮಕ್ಕಳಿಗೆ ಮತ್ತು ಗರ್ಭಿಣಿಯರಿಗೆ ನಿಮ್ಮ ಅಕೌಂಟಿಗೆ ಇಷ್ಟು ದುಡ್ಡು ಹಾಕಿಬಿಡ್ತೀವಿ ಅಂತ ಹೇಳ್ತಕ್ಕಂಥದ್ದು ಇದೆಯಲ್ಲ, ಇದು ಜವಾಬ್ದಾರಿಯಿಂದ ಕೈ ತೊಗೊಳ್ಳೋದಕ್ಕೆ ಇದು ಮೂಲಭೂತವಾಗಿರ್ತಕ್ಕಂಥದ್ದು ರೈಟ್ ಟು ಎಜುಕೇಶನ್ ಮತ್ತೆ ಡಿಗ್ನಿಟಿ ಆಫ್ ಲೈಫ್. ಈಗ ನನ್ನ ಒಬ್ಬ ದಲಿತನ ಮಗನಿಗೆ ಡಿಗ್ನಿಟಿ ಇಲ್ವಾ? ಕಾನ್ವೆಂಟಲ್ಲಿ ಓದೋನ್ ಮಗನಿಗೆ ಮಾತ್ರ ಡಿಗ್ನಿಟಿನ? ನಾನು ಹೇಳ್ತಿರೋದು, ನೀವು ಆಧಾರ್ ಕಾರ್ಡ್ ಅನ್ನುವಂಥದ್ದು ನೀವು ಯಾವ ಲೆಕ್ಕದಲ್ಲೇ ಮಾಡ್ತಾ ಇದ್ದೀರಿ ಅಂತಂದ್ರೆ ಅಲ್ಲೇನೋ ಅವ್ಯವಹಾರ ಆಗ್ತಾ ಇದೆ, ಅಲ್ಲೇನೋ ಒಂದು ನಿಮ್ಗೆ ಒಂದು ವ್ಯವಸ್ಥೆ ಇಲ್ಲ. ಈಗಾಗಲೇ ಅನುಮಾನ ಮಾಡಿ ಎಲ್ಲರನ್ನೂ ಈ ಶಾಲಾ ವ್ಯಾಪ್ತಿಯಿಂದ ಕಳಿಸಿ ಬಹುಶಃ ಇವರು ಸರ್ಕಾರಿ ಶಾಲೆಗಳನ್ನು ಮುಚ್ಚೋಕೆ ಇದೊಂದು ದೊಡ್ಡ ದಾರಿ ಹುಡುಕ್ತಾ ಇರ್ಬೋದು. ಹೇಳ್ದಂಗೆ ಇದನ್ನು ಕ್ಲೋಸೇ ಮಾಡ್ಬೋದಲ್ಲ. ಈ ಆಧಾರ್ ಗೀಧಾರ್ ಈ ಥರದ ಕಿರುಕುಳ ಕೊಡೋಕೆ ಶುರು ಮಾಡಿದ್ರೆ ಅವರು ಯಾವ್ದಾರ ಪಕ್ಕದಲ್ಲಿ ಆಧಾರ ಬೆಳಿಗ್ಗೆ ಹೋದ ತಕ್ಷಣ ಸಿಗಂತದಲ್ಲದೆ ಫೋಟೋ ಅಂಗಡಿ 60 ರೂಪಾಯಿ ಕೊಟ್ಟರು ಫೋಟೋ 24 ಪಾಸ್ಪೋರ್ಟ್ ಸೈಜ್ ಫೋಟೋ. ಆಮೇಲೆ ಈ ಸರ್ಕಾರದ ಯೋಜನೆಗಳು ಹೆಂಗಿದಾವೆ ಅಂತಂದ್ರೆ ಅವ್ರು ಹೋಗಿ ಶಾಲೆಗೆ ಹೋಗಿ ಎಲ್ಲ ಮಕ್ಕಳುಗಳನ್ನು ಒಂದೇ ದಿವಸ ಆಧಾರ್ ಫೋಟೋ ತೆಗೆದು ಅವರು ಒಂದು ಆಧಾರ್ ಕಾರ್ಡ್ನ ಅಲ್ಲೇ ಇಶ್ಯೂ ಮಾಡಿ ಬರ್ತಾರ? ಅದು ಇಲ್ಲ. ಅದಕ್ಕೆ 2 ತಿಂಗಳು 3 ತಿಂಗಳು ತಗೋತಾರೆ. ಸೊ ಅಲ್ಲಿವರೆಗೆ ನೀವು ಕಾನೂನು ಅಲ್ಲಿಂದನೇ ಹೊರಟು ಬಿಟ್ರೆ ಅವ್ರಿಗೆ ಊಟ ಯಾರು ಕೊಡ್ತಾರೆ? ಸೊ ಫುಡ್ಡನ್ನು ನೀವು ಫುಡ್ ಗ್ರೈನ್ಸ್ನೇ ಡ್ರಾ ಮಾಡೋಕ್ಕಾಗೋದಿಲ್ಲ. ಸೊ ಯಾರಿಗೂ ಮಕ್ಳಿಗೆ ಕಾರ್ಡ್ ಇಲ್ವಲ್ಲ, ನೀವು ಆ ಯೋಜನೆನೇ ಬೇಡ ಬಿಡು ಅಂತಾರೆ. ಕರೆಕ್ಟ್, ಉಪವಾಸದ ಪರಲ್ಲ, ಯೋಜನೆ ನಿಲ್ಸಕ್ಕೊಂದು ಪ್ಲಾನ್ ಬೇಕಲ್ಲ ಸರ್ ಇವ್ರಿಗೆ. ಇವರು ಇಂಡೈರೆಕ್ಟ್ ಆಗಿ ಆಧಾರ್ ಕಾನೂನು ಮೂಲಕ ಭದ್ರ ಮಾಡ್ತಾ ಇದೆಯಲ್ಲ, ದಟ್ ಈಸ್ ಸಮ್ ಬಿಕಾಸ್ ನೀವು ಕೋರ್ಟಿಗೆ ಹೋಗಿ ಇದ್ರ ವಿರುದ್ಧವಾಗಿ ಮಾಡಿದ್ರೆ ಇವರು ಇಂಡೈರೆಕ್ಟ್ ಆಗಿ ಇದನ್ನೇ ಭದ್ರ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ವೆಂಕಟೇಶ್, ನೀವು ಆಗಲೇ ಹೇಳ್ತಿದ್ರಿ, ಇದು ಪ್ರೈವೇಟೈಸೇಷನ್ ಕೆಲವು ಸಿಂಪ್ಟಮ್ಸ್ ಇರುತ್ತೆ. ಒಬ್ಬರು ಹೇಳ್ಬಿಡೋದು, ಒಬ್ಬರು ಅದೇ ನೋಡಿ 50% ಫೇಲ್ ಆಗಿದೆ ಅನ್ನೋದು, ಇನ್ನೊಬ್ಬ ಅವನೊಬ್ಬ 40 ಆಗಿದೆ ಅನ್ನೋದು, ಇನ್ನೊಬ್ಬ 20 ಅನ್ನೋದು, ಇದ್ರಾಗ ಹಿಂಗೆ ಕೊಡ್ತಾ ಇದ್ದಾರೆ, ಇವರ ಅಡುಗೆ ಸಹಾಯಕರು ಸರಿ ಇಲ್ಲ, ಅಲ್ಲಿ SDMC ಸರಿ ಇಲ್ಲ ಅಂತ ಹೇಳ್ತಾನೆ ಈ ಸ್ಕೀಮನ್ನು ಒಂದು ರೀತಿ ರೋಗಿಷ್ಟ ಸ್ಕೀಮ್ ಅಂತ ಮಾಡ್ಬಿಡೋದು. ಅದಕ್ಕೆ ಮಕ್ಕಳು ರೋಗಿಷ್ಟ ಆಗಿರ್ತಾರೆ, ಸ್ಕೀಮು ರೋಗಿಷ್ಟ ಮಾಡಿಬಿಟ್ಟು ಅದನ್ನು ನಾವು ಪವರ್ಫುಲ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಪ್ರೈವೇಟ್ನವ್ರು 4 ಜನ ಕರೆದು ಅವ್ರನ್ನ ನೋಡಪ್ಪ ನಿನಗೆ 2 ರಾಜ್ಯ, ನಿನಗೊಂದು ರಾಜ್ಯ ಕೊಟ್ಬಿಟ್ಟು ಆರಾಮಾಗಿ ಎಲ್ಲ ಭಾಳ ಅವಾಗ ಮಾಲ್ ನ್ಯೂಟ್ರಿಷನ್ ಸರಿ ಇರುತ್ತೆ, ಆಮೇಲೆ ಎಜುಕೇಶನ್ ಸರಿ ಇರುತ್ತೆ, ಅದಕ್ಕೂ ಬೇಕಾದ್ರೆ ದುಡ್ಡು ಫಿಕ್ಸ್ ಮಾಡ್ಬಿಡ್ತಾರೆ. ನಾದ್ರಾ ಪ್ರಾಜೆಕ್ಟ್ ಕೆಳಗಡೆ ಪಾಕಿಸ್ತಾನದಲ್ಲಿ ಇದನ್ನ ಒಂದು ಇಂಪ್ಲಿಮೆಂಟೇಷನ್ ಮಾಡಿದ್ದಾರೆ. ಈ ಏನು ಸ್ಕೀಮ್ಗಳ ಪ್ರಕಾರ ಮಾಡಿ ಅವ್ರೇನು ತೀರ್ಮಾನ ಮಾಡಿದ್ರು, ಇದು ಅಲ್ಲಿರುವಂತಹ ಲೋಕಲ್ ಮದ್ರಸಾಗಳಿಗೆ ಕೊಟ್ಬಿಟ್ರು, ಮಸೀದಿ ಕೊಟ್ಬಿಟ್ರು. ಇವತ್ತಲ್ಲಿ ಕಾರ್ಯಕ್ರಮವನ್ನ ಕೇಂದ್ರ ಸರ್ಕಾರ, ಪಾಕಿಸ್ತಾನದ ಕೇಂದ್ರ ಸರ್ಕಾರ ಮದ್ರಸಾಗಳಿಗೆ ಕೊಟ್ಟು ಅವ್ಯವಹಾರ ಅತ್ಯದ್ಭುತ, ಟೋಟಲ್ ಪ್ರೈವೇಟೈಸೇಷನ್. ಅದಕ್ಕೆ ಯಾವ ಅಕೌಂಟಬಿಲಿಟಿ ಅನ್ನೋದೇ ಇಲ್ಲ, ಅಕೌಂಟಬಿಲಿಟಿ ಅನ್ನೋದೇ ಇಲ್ಲ. ಅದು ತುಂಬಾ ಡೇಂಜರಸ್ ಮಾಡಲ್ ಅಂತ ಅಲ್ಲಿ ಪಾಕಿಸ್ತಾನದಲ್ಲಿ ಜನ ಕೂಗಾಡ್ತಿದ್ದಾರೆ. ಈ ರೀತಿ ಮಾಡಿರುವಂತಹ ಒಂದು ಕಾರ್ಯಕ್ರಮ ಏನಿದೆ, ಖಾಸಗೀಕರಣದ ಕಾರ್ಯಕ್ರಮ ಏನಿದೆ, ಇದು ತಪ್ಪು ಅನ್ನುವಂಥದ್ದು. ಇವತ್ತು ಅಂಥ ಒಂದು ಕಾರ್ಯಕ್ರಮವನ್ನು ಈ ಒಂದು ಪ್ರೋಗ್ರಾಮ್ ಮೂಲಕ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಶುರು ಮಾಡಿ. ಇದು ಇವತ್ತಿಂದಲ್ಲ, ಇವತ್ತು ಈ ಕಾರ್ಯಕ್ರಮ ಏನಿದೆ, ಇದು ಈ ಪ್ರೈವೇಟೈಸೇಷನ್ ಕಾರ್ಯಕ್ರಮ, ಖಾಸಗೀಕರಣ ಏನಿದೆ, ಕಪಿಲ್ ಸಿಬಾಲ್ ಅವರು HRD ಮಿನಿಸ್ಟರ್ ಆಗಿದ್ದಾಗ ತಂದಂಥ ಒಂದು PPP ಮಾಡಿ ನಮ್ಮ ಹತ್ರ ಡಾಕ್ಯುಮೆಂಟ್ ಇದೆ. ಡಾಕ್ಟರ್ ನಿರಂಜನಾರಿತ ಮತ್ತು ನಾವೆಲ್ಲ ಚರ್ಚೆ ಮಾಡಿ ನಾವು ಬಂದಂಥ ಒಂದು ಮಾಡೆಲ್ ಪೇಪರ್ ಇತ್ತು. ಅದರಲ್ಲಿ ಕಾರ್ಯಕ್ರಮದ ಕೆಳಗಡೆ ಏನು ಅಂತಂದರೆ, ಮುಂದಿನ ದಿನಗಳಲ್ಲಿ ಸರ್ಕಾರ ಪ್ರೈಮರಿ ಎಜುಕೇಷನ್ ಸೆಕ್ಟರ್ನ ತನ್ನ ಒಂದು ಜವಾಬ್ದಾರಿ ಬಿಟ್ಟು ಕೊಡ್ತದೆ. ಯಾರಿಗೆ ಕೊಡ್ತದೆ? ಯಾವುದಾದ್ರೂ ಒಂದು ಖಾಸಗಿ ವ್ಯಕ್ತಿ ವರ್ಷಕ್ಕೆ ನಾವು ಇಷ್ಟು ಫೀಸ್ ಕೊಡ್ತೀವಿ, ದುಡ್ಡು ಕೊಡ್ತೀವಿ, ನೀವು
ಅಲ್ಲಿ ನಿಮ್ಮ ಒಂದು ಹಣದಿಂದ ಶಾಲೆಯನ್ನು ಸ್ಥಾಪಿಸಿ, ನಿಮ್ಮ ಹಣದಿಂದ ಲ್ಯಾಬನ್ನು ಸ್ಥಾಪಿಸಿ, ನಿಮ್ಮ ಹಣದಲ್ಲೇ ನೀವು ಟೀಚರ್ಗಳನ್ನ ಎಲ್ಲವೂ ನೀವು ಮಾಡುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ನಾವು ನಿಮಗೆ ದುಡ್ಡು ಕೊಡ್ತೀವಿ. ಅದೇನು ಸ್ವಲ್ಪ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ನಾವು ದುಡ್ಡು ಕೊಡ್ತೀವಿ ನಿಮಗೆ ಸ್ಟಾರ್ಟ್ ಮಾಡಲಿಕ್ಕೆ. ಮಿಕ್ಕಿದ್ದು ನಿಮ್ಮದು ಬಾಟ್ ಬಿಲ್ಡ್ ಆಪರೇಟ್ ಟ್ರಾನ್ಸ್ಫರ್ ಓನ್ ಕಾನ್ಸೆಪ್ಟ್. ನೈಸ್ ರೋಡ್ ಇದ್ದಂಗೆ ಈ ಕಾನ್ಸೆಪ್ಟ್ ಅನ್ನ ಒಂದು ಪೇಪರ್ ನಮ್ಮ ಹತ್ರ ಇದೆ. ಇದು ಕಾಂಗ್ರೆಸ್ ಸರ್ಕಾರದಿಂದ ಬಂದಿರುವಂತಹದ್ದು. ಅವರು ಅದನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಅದನ್ನ ತುಂಬಾ ಸಿಸ್ಟಮ್ಯಾಟಿಕ್ ತರಲಿಕ್ಕೆ ಪ್ರಯತ್ನ ಮಾಡ್ತಿದ್ದ ಕಾರ್ಯಕ್ರಮ ಮಾಡಿದ್ರೆ ಈ ಒಂದು ಕಾರ್ಯಕ್ರಮ. ಈಗ RT ಇದೆಯಲ್ಲ, ಅದು ಈಗ ಆಲ್ರೆಡಿ ಅದು ವಿಫಲಗೊಳಿಸುವಂತ ಪ್ರಯತ್ನ ನಡೀತಾ ಇದೆ. ಅದಾದ್ಮೇಲೆ ಇಂಥದ್ದು ಈಗ ಮಿಡ್ ಡೇ ಮೀಲ್ ಅನ್ನ ನಿಧಾನಕ್ಕೆ ನಿಲ್ಲಿಸ್ಬಿಡೋದು, ಸರ್ವಶಿಕ್ಷಾ ಅಭಿಯಾನಕ್ಕೂ ಅಪ್ಲೈ ಮಾಡ್ತಾರೆ. ನೀವು ಪ್ರತಿಯೊಂದು ಕೂಡ ಎಲ್ಲೆಲ್ಲಿ ಅಪ್ಪರ್ ಅಂದ್ರೆ ನಾವು ಅಪ್ರೇಸರ್ ಕ್ಲಾಸ್ ಇದೆಯಲ್ಲ, ಶೋಷಿತ ವರ್ಗಗಳಿದಾವಲ್ಲ, ಅಲ್ಲಿರ್ತಕ್ಕಂಥ ಸ್ಕೀಮ್ಗಳನ್ನ ಕಟ್ ಮಾಡ್ತಾ 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 ಸಂಪೂರ್ಣವಾಗಿ ಅವ್ರಿಗೆ ನೀವು ಹೇಳ್ದಂಗೆ ಅವರನ್ನು ಮತ್ತೆ ಕೂಲಿ ಮಾಡ್ಕೊಂಡಿರಿ, ಬಾಲಕಾರ್ಮಿಕರಾಗಿರಿ, ಕಸ ತೆಗಿರಿ, ಸಗಣಿ ತೆಗಿರಿ, ಇನ್ನೊಬ್ರು ಚಾಕ್ರಿ ಮಾಡ್ರಿ, ಇನ್ನೊಬ್ರಿಗೆ ಟೀ ಕುಡ್ಕೊಂಡಿರ್ಬೇಕು. ಸರ್, ಈಗ ಇನ್ನೊಂದು ಹೇಳ್ಬೇಕು ಅಂತಂದ್ರೆ ಬರೀ 100 ಗ್ರಾಮ್ ಊಟಕ್ಕಾಗಿ ಮಕ್ಕಳನ್ನ ತಗೊಂಡೋಗಿ ಭಿಕ್ಷುಕರ ತರ ಹೈಸ್ಕೂಲ್ ಮಕ್ಕಳಿಗೆ ಕೊಡೋದು 150 ಗ್ರಾಮ್, ಇನ್ನು ಪ್ರೈಮರಿ ಮಕ್ಕಳಿಗೆ ಕೊಡೋದು 100 ಗ್ರಾಮ್ ಊಟಕ್ಕಾಗಿ ನನ್ನ ಕಾರ್ಡ್ ಇದೆ ಅಂತ ಹೇಳಿ ತೋರಿಸ್ಕೊಂಡು ಊಟವನ್ನು ಭಿಕ್ಷೆ ತರ ಬೇಡ್ಕೊಂಡು ತಗೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ? ನಾನು ನ್ಯಾಷನಲ್ ಚಾನಲ್ ಒಂದು ಬೈಟ್ ನೋಡ್ತಾ ಇದ್ದೆ, ಇದಕ್ಕೆ ಸಂಬಂಧಪಟ್ಟಂಗೆ ಯಾವುದೋ ಒಂದು ದಿಲ್ಲಿಯಲ್ಲಿ ಅವ್ರು 5 ವರ್ಷದ ಮಗುಗೂ ಆಧಾರ್ ಕೇಳಿದ್ರಂತೆ. ಆ ಮಗು ಹೋದಾಗ ಬಯೋಮೆಟ್ರಿಕ್ ಅಲ್ಲ ಇದು ಬರಲ್ಲ, ಅದು ತಂಬಿಂಗು ಅವ್ರ ಅಪ್ಪನೇ ಕೊಟ್ಬಿಟ್ಟು ಅದನ್ನ ಕಾರ್ಡ್ ಮಾಡಿಸಿದ್ದಾರೆ. ಇಲ್ಲ, ಅಂಗನವಾಡಿಗೆ ಅವರ ರೇಷನ್ ಕಾರ್ಡು, ವೋಟರ್ ID ಮಾತ್ರ ಸಾಕು, ಆಧಾರ್ ಕೇಳೋ ಹಾಗೆ ಇಲ್ಲ. ವೆರಿ ಕ್ಲಿಯರ್. ನಾಟ್ ಓನ್ ಮ್ಯಾಂಡೇಟರಿ, ದೇ ಆರ್ ನಾಟ್ ಸಪೋಸ್ ಟು ಆಸ್ಕ್ ಫಾರ್ ಅಂಗನವಾಡಿ, ಕೇಳೋ ಹಾಗೆ ಇಲ್ಲ. ಇಲ್ಲಿ ನೀವು ಹೇಳ್ತಾ ಇದ್ರಿ 14th ಪೇ ಕಮಿಷನ್ ಅಲ್ಲ, ಸಾರಿ ಪೇ ಕಮಿಷನ್ ಅಲ್ಲ, 14th ಫೈನಾನ್ಸ್ ಕಮಿಷನ್ ಬಂದ ಮೇಲೆ ಇವರು 36%ಇಂದ 32%ಇಂದ 42%ಗೆ ಸೆಂಟ್ರಲ್ ಅಲಾಟ್ಮೆಂಟ್ ಜಾಸ್ತಿ ಆಯಿತು. ಆದರೆ ಈ ಮಧ್ಯಾಹ್ನದ ಬಿಸಿ ಊಟ, ಅಂಗನವಾಡಿ ಇಲ್ಲೆಲ್ಲ ಕಿತ್ಕೊಂಡು ಹೋಯ್ತು. ನೀವು ಕೇಂದ್ರ ಸರ್ಕಾರ ಕೊಡೋ ದುಡ್ಡು ಲೆಕ್ಕ ಹಾಕಬೇಕು. 2,000 ಕೋಟಿ 3,000 ಕೋಟಿ ಬಿಸಿ ಊಟಕ್ಕೆ. ಅಲ್ಲ ಸರ್, 7th ಪೇ ಕಮಿಷನ್ 73,000 ಕೋಟಿ ಒನ್ ಟೈಮ್ ಸೆಟಲ್ಮೆಂಟ್. ಹೌದು, ನರೇಗಾ ಸ್ಕೀಮ್ಗಳು ಇರ್ಬೋದು, ಮೂಲಭೂತವಾಗಿ ಬಡವರ ಸ್ಕೀಮ್ಗಳು ಏನಿದಾವಲ್ಲ, ಇಲ್ಲಿ ನಿಮಗೆ ಫರ್ಟಿಲೈಸರ್ ಕಂಪನಿಗೆ ದುಡ್ಡು ಕೊಡೋದ್ರ ಬದಲು ಸಬ್ಸಿಡಿನ ರೈತರಿಗೆ ಕೊಡಿ, ಓಕೆ ಅನ್ಬೋದು. ಇಲ್ಲ, ಅದು ಕಂಪನಿಗಳು ಹೋಗ್ತಾ ಇದೆ, ಅದು ಕಂಪನಿ ಹೋಗ್ತಾ ಇದೆ. ಅಂತ ಕಡೆ ನೀವು ಇವುಗಳನ್ನ ಬಳಕೆ ಮಾಡಬೇಕೇ ಹೊರತು ಹಸಿವು ಅಪೌಷ್ಟಿಕ. ಈಗ ನಿಮಗೆ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 4 ಬಂತು. ಆ 4 ಅಲ್ಲಿ ನೀವು ನೋಡಿದ್ರೆ ಕೆಲವು ಅಪೌಷ್ಟಿಕತೆ ಹೆಚ್ಚಾಗಿದೆ ಕಳೆದ 1 ದಶಕದಲ್ಲಿ. ಈಗ ಸ್ಟಂಟಿಂಗು, ವೇಸ್ಟಿಂಗು, ಅಂಡರ್ ವೇಟು, ನಾವು ಇದು ಹೇಳ್ತೀವಿ ನೀವು, ಆ ಪ್ರಕಾರ ಮ್ಯಾಲ್ ನ್ಯೂಟ್ರಿಷನ್ ರೇಟು ಕೆಲವು ಜಾಸ್ತಿ ಆಯ್ತು. ಯಾಕಾಗಾದ್ರೆ ಜಾಸ್ತಿ ಆಗಬೇಕು? ನಾವು ಎಕಾನಮಿಕ್ ಡೆವಲಪ್ಮೆಂಟ್ ಒಂದ್ ಕಡೆ ಆಗ್ತಿದ್ದಾಗ ಯಾಕೆ ಯಾವುದೇ ರೀತಿಯಲ್ಲಿ ನಿಮಗೆ ನೋಡಿ ಕೇರಳದಲ್ಲಿ ಎಷ್ಟು ಚೆನ್ನಾಗಿ ನಡೀತಾ ಇದೆ. ಮೊನ್ನೆ ಕೇರಳದಲ್ಲಿ ಶಿಶು ಮರಣ 7ಕ್ಕೆ ಬಂತು, 1000ಕ್ಕೆ 7 ಬಂತು. ಯುರೋಪ್ ಮತ್ತು ಅಮೆರಿಕಕ್ಕೆ ಸಮ ಆಯ್ತು. ಎಂತ ಸಾಧನೆ ಅದು! ಆ ಸಾಧನೆಯನ್ನು ಭಾರತ ಯಾವಾಗ ಮಾಡೋದು? ಅಲ್ಲಿ ನೀವು ಅಂಗನವಾಡಿಗೆ ಹೋದ್ರೆ ಕಾರ್ಪೆಟ್ ಹಾಕಿರ್ತಾರೆ. ನನಗೆ ಅಬ್ಬೂರವ್ರು ನನಗೆ ಒಂದು ಬಹಳ ನೋವು ಅನಿಸ್ತಾ ಇರೋದು, ಇದನ್ನೊಂದು ಪೊಲಿಟಿಕಲ್ ಇಶ್ಯೂ ಆಗಿ ತಗೊಂಡಿಲ್ಲ ಅಂತ ಯಾವ ರಾಜಕೀಯ ಪಕ್ಷಗಳು. ಎಲ್ಲ ಮಮತಾ ಬ್ಯಾನರ್ಜಿ ನಮ್ಮ ಬಂಗಾಳ ಕಾರಣಕ್ಕೆ ಇರ್ಬೋದು, ಅಲ್ಲಿ ಒಂದಷ್ಟು ಜನ ಲೆಫ್ಟ್ ಪಾರ್ಟೀಸು, ಕೇರಳ CM ಕೂಡ ಇದನ್ನು ವಿರೋಧಿಸಿದ್ದಾರೆ. ನಾವು ಪಾರ್ಲಿಮೆಂಟಲ್ಲಿ ಇದು ರೇಸ್ ಮಾಡ್ತೀವಿ ಅಂತ ಹೇಳಿದ್ರೆ, ನಿನ್ನೆ ಇವತ್ತು ಮಾಡ್ತೀವಿ ಅಂತ ಹೇಳಿದ್ರು, ಇದು ಕೂಡ ಬಂದಿಲ್ಲ ಸಬ್ಜೆಕ್ಟು. ಯಾಕೆ ಒಂದು ಎಚ್ಚೆತ್ತ ಸಮಾಜ ಕೂಡ ಇಂಥದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಅಂತ? ಇನ್ನೊಂದು ಅವರಿಗೆ ಅವರವರ ರಾಜಕಾರಣದಲ್ಲಿ ಅವ್ರು ಮುಳುಗೋಗಿದ್ದಾರೆ. ಆಮೇಲೆ ಎಲ್ಲರೂ ಬಂದರೂ ಕೂಡ ಅಧಿಕಾರದಲ್ಲಿ ಈ ನಮ್ಮ ಆಡಳಿತ ಯಂತ್ರ ಇದೆಯಲ್ಲ, ಅವರು ಇದನ್ನೆಲ್ಲ ಸ್ಕೀಮ್ಗಳನ್ನು ಕೋಪ್ ಮಾಡ್ತಾ ಇರುತ್ತೆ. ಅವ್ರು ಎಲ್ಲ ಕಡೆನೂ ಇರ್ತಾರೆ. ಕಾಂಗ್ರೆಸ್ ಗವರ್ಮೆಂಟ್ ಬಂದಾಗಿರ್ತಾರೆ, ಬಿಜೆಪಿ ನೆಕ್ಸ್ಟ್ ಬಂದರೂ ಇದೇ ಇರ್ತಾರೆ. ಸೊ ಅವ್ರು ಮಾಡೋ ಆಂಟಿ ಪೀಪಲ್ ಆಗಿರ್ತಾರೆ ಡೆಫಿನೆಟ್ಲಿ. ಅವ್ರಿಗೆ ಯಾಕೆ ಅಂತಂದ್ರೆ ಜನಪರವಾದ ಯೋಜನೆಗಳನ್ನು ಮಾಡಲಿಕ್ಕೆ ಅವ್ರಿಗೆ ಆ ಮಾನಸಿಕ ಸ್ಥಿತಿನೇ ಇಲ್ಲ ಅವ್ರಿಗೆ. ನನಗೆ ದುರಂತ ಅಂದ್ರೆ ನಿಮಗೆ ವೆಂಕಟೇಶ್ವರ ಚೆನ್ನಾಗಿ ಗೊತ್ತಿದೆ, ಇಲ್ಲಿ ಯಾವ PWD ಅಲ್ಲಿ ಸೆಕ್ರೆಟರಿ ಆಗಿದ್ರು, ರಿಟೈರ್ಡ್ ಆಗಿ ಮರುದಿವಸನೇ ನೈಸ್ಗೆ ಸಲಹೆಗಾರ ಆಗಿರ್ತಾರೆ. ಅಂದ್ರೆ ಅವ್ರು ನೈಸ್ಗೆ ಎಷ್ಟು ಹೆಲ್ಪ್ ಮಾಡಿರ್ಬೋದು ನಿತ್ಯ ನೋಡುವಂತ ಅಂತವ್ರು ಬಹಳ ಇದ್ದಾರೆ. ಡಿಪಾರ್ಟ್ಮೆಂಟ್ ಸಾರಾಸಕ್ತಾಗಿ ದೇ ಗೆಟ್ ಇನ್ ಟು ದಿ ಪ್ರೈವೇಟ್ ಸೆಕ್ಟರ್ ಸ್ಟ್ರೈಟ್ ಅವೇ. ನಿಮಗೆ ಜನಪ್ರತಿನಿಧಿಗಳಿಗಿಂತಲೂ ಕೂಡ ಅಧಿಕಾರಿಗಳಿದಾರಲ್ಲ, ಅವ್ರು ಇಂಥವೆಲ್ಲ ಹುಡುಕಿ 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 ಐಡಿಯಾ ಇಲಿಗಳಿದ್ದಂಗೆ, ಅವ್ರ ಯಜ್ಞಗಳಿದ್ದಂಗೆ ಐಡಿಯಾ ಕೊಡೋದು ಅವರೇನೆ. ಇಂಡೈರೆಕ್ಟ್ ಆಗಿ ಇದ್ರಲ್ಲಿ ಏನೋ ಹುನ್ನಾರ ಇದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದ್ರೆ, ಸುಪ್ರೀಂ ಕೋರ್ಟ್ ಇವ್ರು ಏನ್ ಹೇಳಿದ್ದಾರೆ ನೋಡಿ, ಕಾನೂನು ಪ್ರಕಾರ ನಾವು ಆಹಾರ ಕೊಡ್ಲಿಲ್ಲ ಅಂದ್ರೆ ಫೈನ್ ಕಟ್ಟಬೇಕು, ಅದನ್ನ ನಾವು ತಂದಿದ್ದೀವಿ. ಟ್ರಯಲ್ ಬೇಸಿಸ್ ಮೇಲೆ ಕ್ಯಾಶ್ ಕೊಡೋದನ್ನು ಟ್ರೈ ಮಾಡ್ತಿದೀವಿ. ಇದ್ರ ಏನ್ ಹೇಳುತ್ತೆ? ಸಿಗ್ನಲ್ ಇಸ್ ವೆರಿ ಕ್ಲಿಯರ್, ದೇ ವಾಂಟ್ ಟು ಡಿಸ್ಮ್ಯಾಂಟಲ್. ನನಗೆ ಒಂದು ಮಾಮೂಲಿನಿಲ್ಲ, ಕೊನೆಯದಾಗ ಕೇಳ್ತೀನಿ. ಈಗ ಅಡುಗೆ ಸಹಾಯಕರು, ಅಡಿಗೆ ಮಾಡೋರು ಕೂಡ ಹೆಚ್ಚು ಕಮ್ಮಿ ಬಡವರಾಗಿರ್ತಾರೆ ಅಥವಾ ಕೆಳಜಾತಿಯವರಾಗಿರ್ತಾರೆ. ನೇರವಾಗಿ ಹೇಳ್ಬಿಡ್ತಾರೆ, ಅವ್ರು ಕೆಳಜಾತಿಯವರಾಗಿರ್ತಾರೆ. ಯಾರು ಕೂಡ ಲಿಂಗಾಯತರು ಬ್ರಾಹ್ಮಣರು ಬಂದು ಅಡಿಗೆ ಮಾಡಕ್ ಬರಲ್ಲ, ಯಾವ
ಉದ್ಯೋಗ ಇದಕ್ಕೆ ಅಕ್ಷರದಾಸಕ್ಕೆ ಬರಲ್ಲ, ಎಲ್ಲ ಕೆಳಜಾತಿಯರಾಗಿರ್ತಾರೆ. ಅಲ್ಲಿ ಬರೋ ಮಕ್ಕಳು ಕೂಡ ಹೆಚ್ಚು ಕಮ್ಮಿ 90% ಅವರೇ ಆಗಿರ್ತಾರೆ. ಬಹಳಷ್ಟು ಅನಿವಾರ್ಯ ಕಾರಣಕ್ಕಾಗಿ ಮೇಲ್ಜಾತಿಯವರು ಸರ್ಕಾರಿ ಶಾಲೆಗೆ ಬರ್ತಾರೆ. ಈಗ ಅಲ್ಲಿ ಕಾನ್ವೆಂಟ್ಗಳು ಬೇರೆ ಬೇರೆ ಸ್ಕೂಲ್ಗಳು ಹೋಗ್ತಿದ್ದಾರೆ. ಬಟ್ 90% ಎಲ್ಲ ಜಾತಿಯ ಬಡವರು, ಇದು ವೆದರ್ ಇಟ್ ಈಸ್ ಬ್ರಾಹ್ಮಿನ್, ಮಕ್ಕಳಿಗೆ ರೆಡ್ಡಿ, ಎಲ್ಲಾ ಜಾತಿಯ ಬಡವರಿಗೆ ಮಾತ್ರ ಸರ್ಕಾರಿ ಶಾಲೆಗಳು ಇರೋದ್ರಿಂದ ಅಲ್ಲಿ ಅಡಿಗೆ ಮಾಡೋರು ಸಾಮಾನ್ಯವಾಗಿ ಕೆಳಜಾತಿಯವರಾಗಿರ್ತಾರೆ. ಅಂದ್ರೆ ಎಲ್ಲ ಒಂದು ಕಡೆ ಟಾರ್ಗೆಟ್ ಅನ್ನೋದಿದೆಯಲ್ಲ, ಅದು ಬಹಳ ಅಪಾಯಕಾರಿಯಾಗಿದೆ. ಖಂಡಿತ ಸರ್. ಈಗ ಆ್ಯಕ್ಚುಲಿ ಸರ್ಕಾರಕ್ಕೆ ಏನಾದರೂ ನಿಜವಾಗಿಯೂ ಈ ಸ್ಕೀಮನ್ನು ಇಂಪ್ಲಿಮೆಂಟ್ ಮಾಡುವಂಥ ಉದ್ದೇಶ ಆಗಿದ್ದರೆ ಇದಕ್ಕೆ 951.35 ಲಕ್ಷ ಏನು ಹಣ ಇನ್ವೆಸ್ಟ್ ಮಾಡಕ್ಕೆ ಹೊರಟಿದೆ ಈಗ ಸೈಬರ್ ಸೆಂಟರ್ಗಳಿಗೆ ಹಾಕಿ ಈ ಆಧಾರಕ್ಕಾಗಿ. ಆ ಹಣವನ್ನು ಈ ಅಡಿಗೆಯವರಿಗೆ ಮೂಲ ಪೇಮೆಂಟ್ಗಾಗಿ ಇಟ್ಟಿದ್ರೆ ಆ ಹೆಣ್ಮಗಳ ಬದುಕಿನ ಪ್ರಶ್ನೆನೂ ಅಲ್ಲಿ ಬರೀ 2,000. ಹಾ ಸರ್, ಇದು ತಿಂಗಳಿಗೆ ಅದು 2,000 ಮುಖ್ಯ ಅಡಿಗೆ, ಅದರಲ್ಲಿ ಕೆಟಗರೀಸ್ ಇದೆ. ಮುಖ್ಯ ಅಡಿಗೆಯವರಿಗೆ 2,000, ಮಿನಿಮಮ್ ವೇಜ್ 290. ಅದು ಉದ್ಯೋಗ ಖಾತ್ರಿಗೆ ಜಾಬ್ ಕಾರ್ಡ್ ಇಟ್ಕೊಂಡ್ರೆ ಸಾಕು ನನಗೆ. ಇದರಲ್ಲಿ ಇನ್ನೊಂದು ವಿಷಯ ಇದೆ ಸರ್. ಈಗ 2,000 ಮುಖ್ಯ ಹುಡುಗಿಯರಾದ್ರೆ ಸಹಾಯಕಿಯರಿಗೆ 1,900. ಆದ್ರೆ ಸೆಂಟ್ರಲ್ ಗವರ್ಮೆಂಟ್ ಕೊಡೋದು ಎಷ್ಟು ಅಂತ ಕೇಳಿ, ಬರೀ 600 ರೂಪಾಯಿ ಮಾತ್ರ ಸೆಂಟ್ರಲ್ ಗವರ್ಮೆಂಟ್ ಪೇ ಮಾಡ್ತಾ ಇರೋದು. ಉಳಿದಿದ್ದು 1,400, 1,300 ಸ್ಟೇಟ್ ಗವರ್ಮೆಂಟ್ ಖಂಡಿತ ಸರ್. ಈ ವಿಚಾರ ಇರುವಂತದ್ದು ಹೀಗೆ ಇದು ಪ್ರಶ್ನೆ ಇದೆ. ಇದಕ್ಕೆ ಆಧಾರಕ್ಕೆ ಲಾಸ್ಟ್ ಟೈಮ್ ಏನಾದ್ರು ಬಜೆಟ್ ಅಲ್ಲಿ ಹಣವನ್ನ ಇದಕ್ಕೆ ಈ ಸ್ಕೀಮಿಗೆ 3,959 ಕೋಟಿ ಹಣವನ್ನು ಕಡಿತಗೊಳಿಸಿದೆ. ಇದರಲ್ಲಿ ಏನಿದೆ ಅರ್ಥ? ಟೋಟಲ್ ಆಗಿ ಹೇಳ್ಬೇಕಂದ್ರೆ ಈ ಸ್ಕೀಮ್ ಅನ್ನ ನಿರ್ನಾಮ ಮಾಡಿಬಿಟ್ಟು ಅದನ್ನ ಖಾಸಗಿಯವರಿಗೆ ಕೊಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಎಲ್ಲಾ ರೀತಿಯಲ್ಲಿ ಆ ವಿಚಾರವನ್ನ ಮಾಡ್ತಾ ಇದೆ ಅನ್ನೋದು ಇದರಲ್ಲಿ ಪ್ರಾಕ್ಟಿಕಲ್ ಇರುವಂತ ವಿಚಾರ. ಇದನ್ನ ಕ್ವೆಶ್ಚನ್ ಅಬ್ಜೆಕ್ಟ್ ಮಾಡಿದ್ದಾರೆ ಇದನ್ನ ಕೆಲವು ಸಂಘ ಸಂಸ್ಥೆಗಳು. ಇದನ್ನ ಅಪೀಲ್ ಹೋಗಿ ಇದನ್ನ ಇದು ಮಾಡಬಹುದಾ? ಸುಪ್ರೀಂ ಕೋರ್ಟ್ ಅಲ್ಲಿ ಇದು ನಡೀತಾ ಇರುವಂತಹ ಕಟ್ಲೆ, ಇದು ನಡೀತಿರುವಂತಹ ಕಟ್ಲೆ. ಇದನ್ನ ಈ ಅಂಶವನ್ನ ಇಮಿಡಿಯೇಟ್ಲಿ ಒಂದು ಅರ್ಜಿ ಹಾಕಲಾಗ್ತದೆ. ರೈಟ್ ಟು ಫುಡ್ ಕ್ಯಾಂಪೇನ್ ಅನ್ನೋ ಒಂದು ಸಂಸ್ಥೆ ಇದು ಹೋರಾಟ ಮಾಡ್ತಾರೆ. ಅಂದರ್ ಅಪ್ಲಿಕೇಶನ್ ಬಿ ಫೈಲ್ಡ್ ಇನ್ ದಿ. ಎಸ್, ಖಂಡಿತ ಬೆಂಟಿ ವೆಂಕಟೇಶ್ ಅವರೇ, ರಘು ಅವರೇ, ಮತ್ತೆ ರಾಜಶೇಖರ್ ಅಬ್ಬೂರ್ ಹಾಗೆ ಮಾಲಿನಿ ಅವರೇ. ಯಾಕಂದ್ರೆ ಇದು ಬಹಳ ಮಹತ್ವದ್ದು. ಅಂದ್ರೆ ಇದು 12 ಕೋಟಿಯ ವಿದ್ಯಾರ್ಥಿಗಳ ಪ್ರಶ್ನೆ. ಬಡವರ ಮಕ್ಕಳು, ದಲಿತರ ಮಕ್ಕಳು, ಹಿಂದುಳಿದರ ಮಕ್ಕಳು, ಆದಿವಾಸಿಗಳ ಮಕ್ಕಳು, ಅಲೆಮಾರಿಗಳ ಬಡವರ ಬಹಳ ನೇರವಾಗಿದ್ದು ಬಡವರ ಪ್ರಶ್ನೆ. ಇಂಥ ಪ್ರಶ್ನೆಯನ್ನ ಎಲ್ಲೋ ಒಂದು ಕಡೆ ಬಹಳ ರಂಗುರಂಗಾಗಿ ಆ ಭ್ರಷ್ಟಾಚಾರ ತಡೆಯೋ ನೆಪದಲ್ಲಿ, ಆ ದಕ್ಷತೆ ತರೋ ನೆಪದಲ್ಲಿ, ಈ ಸ್ವಚ್ಛ ಅನ್ನುವಂಥ ಕಾನ್ಸೆಪ್ಟ್ ಇದಾವೆ, ಎಲ್ಲವೂ ಕೂಡ ಸ್ವಚ್ಛ ಮಾಡುವಂಥ ಕಾನ್ಸೆಪ್ಟ್ಗಳ ಭಾಗವಾಗಿ ಇಂಥ ಬಡವರ ವಿರೋಧಿ ಕಾನೂನುಗಳಿದಾವಲ್ಲ, ಅದನ್ನು ಕೈ ಬಿಡೋ ನಿಟ್ಟಿನಲ್ಲಿ ರಾಜಕೀಯ ಪಕ್ಷಗಳು ಕೂಡ ಹೋರಾಟ ಮಾಡದೆ ಹೋದರೆ ಈ ಕೇವಲ ಭಾಷಣಗಳಾಗ್ತವೆ, ಚರ್ಚೆಗಳಾಗ್ತವೆ ಹೊರತಾಗಿ ಅಲ್ಲಿ ಇವತ್ತು ಪಾರ್ಲಿಮೆಂಟಲ್ಲಿ ಎತ್ತಬೇಕಾಗಿರೋ ಪ್ರಶ್ನೆ. ಸೊ ಆ ವಿಚಾರ ಅವ್ರಿಗೆ ಬಿಡ್ತಾ ಇವತ್ತಿನ ವಿಶೇಷ ಚರ್ಚೆನ ಮುಗಿಸ್ತಾ ಇದ್ದೀನಿ. ಸುದ್ದಿ ಟಿವಿ, ನಾವು ಸುಳ್ಳು ಹೇಳಲ್ಲ.